ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ರಾಜನಾದವನೇ ನಿಜವಾದ ಸ್ವಭಾವವನ್ನು ಗುರುತಿಸಿ ಅವರನ್ನು ಆ ವರ್ಣ ಅಂತ ಟ್ರೀಟ್ ಮಾಡಬೇಕು. ಅದನ್ನು ನಿನ್ನೆ ಒಂದು ಸ್ವಲ್ಪ ಹೇಳಿದರು. ನಿಮಗೆ ಇದು ಈ ತರಹದ ಮಾತುಗಳು ಬೇಕಷ್ಟು ಬರ್ತದೆ. ಭಾಗವತದಲ್ಲಿ ಅಂತೂ ವಿಪರೀತ ಬರುತ್ತೆ. ಭಾಗವತವನ್ನು ಹೇಳಿದ ಸೂತ ಪುರಾಣಿಕರು, ಅವರು ಸೂತರು, ಬ್ರಾಹ್ಮಣರಿಗಿಂತ ಕೆಳಜಾತಿಯವರು. ಸಾಮಾಜಿಕ ಸ್ತರದಲ್ಲಿ ನೋಡಿದರೆ ಅವರು ಮೇಲ್ಗಡೆ ಕೂತ್ಕೊಂಡು ಭಾಗವತವನ್ನು ಹೇಳಿದರೆ ಶೌನಕಾದಿ ಋಷಿಗಳೆಲ್ಲ ಕೂತ್ಕೊಂಡು ಕೇಳ್ತಾರೆ. ಹೀಗಾಗಿ ಅವತ್ತು ಗುಣಕೇಂದ್ರಿತವಾದ ರಾಜಕಾರಣ ಇತ್ತು, ಗುಣಕೇಂದ್ರಿತವಾದ ಚಿಂತನೆಗಳು, ಜನರ ಮಂಥನಗಳು ಎಲ್ಲ ಇದ್ದವು. ಅದರಿಂದಾಗಿ ಅವರು ಹೇಳೋದು, ಯಸ್ಮಿನ್ನರ್ಥೇ ಯಥೈವ ಸ್ಯಾತ್ ತದ್ವರ್ಣಂ ರೂಪಮಾವಿಶೇತ್ ಬಹುರೂಪಶ್ಚ ರಾಜ್ಞೋ ಹಿ ಸೂಕ್ಷ್ಮೋಪ್ಯರ್ಥೋ ನಸೀದತಿ ಅಂತ. ಆಯವ್ಯಯೇ, ಅಲ್ಲಿಂದ ನಿನ್ನೆ ಅಲ್ಲಿ ತನಕ ಆಗಿತ್ತು, ಅಲ್ಲಿಂದ ನಾವು ಮುಂದೆ ಬರ್ತಾ ಇದ್ದೀವಿ. 8ನೆಯ ಶ್ಲೋಕ. ಆಯವ್ಯಯೇಷು ಯುಕ್ತ ಸ್ಯಾತ್ ಜಲಪ್ರಸ್ರವಣೇಷ್ವಿವ ಶೈಲಾದ್ವರ್ಷೋದಕಾನೀವ ದ್ವಿಜಾನ್ನ ಸಿದ್ಧಾನ್ನ ಸಮಾಶ್ರಯೇತ್. ಆಯ ಹಾಗೂ ವ್ಯಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ರಾಜನಾದವ. ಆಯ ಲಾಭ, ವ್ಯಯ, ಖರ್ಚು, ಅದರ ಬಗ್ಗೆ ಸರಿಯಾಗಿ ಯೋಚನೆ ಮಾಡಬೇಕು. ಶೈಲಾತ್ ವರ್ಷೋದಕಾನೀವ ದ್ವಿಜಾನ್ ಸಿದ್ಧಾನ್ ತಮಾಶ್ರಯೇತ್. ಬೆಟ್ಟದಿಂದ ಮಳೆಯ ನೀರು ಕೆಳಗಡೆ ಇಳಿಯುವ ಹಾಗೆ ಅದು ಇಳಿಬೇಕು. ಇಳಿದದ್ದು ನದಿಯಾಗಿ ಹರಿಯುತ್ತೆ, ಎಲ್ಲರೂ ಉಪಯೋಗಿಸಬಹುದು, ಆದರೆ ಇಡೀ ನದಿ ಯಾರ್ದೂ ಅಲ್ಲ. ಹಾಗೆ ಒಬ್ಬ ಬಳಸಬೇಕು. ರಾಜನ ಹಣದ ನಡೆ ಹಾಗೆ ಶುರು ಆಗಬೇಕು. ಆತ್ಮಾರ್ಥಂ ಹಿ ಸದಾ ರಾಜ ಕುರಿಯಾತ್ ಧರ್ಮ ವಿದುತ್ತಮಂ ನಿತ್ಯ ಮುದ್ಯತ ದಂಡ ಸ್ಯಾತ್ ಆಚಾರೇ ಚ ಪ್ರಮಾದವಾನ್. ರಾಜಕಾರಣದಲ್ಲಿ ಧರ್ಮವನ್ನು ಯಾಕೆ ಆಚರಿಸಬೇಕು ಅಂತ ಹೇಳಿದರೆ, ಜನಗಳು ಎಲ್ಲ ಹೆಚ್ಚು ಧರ್ಮವನ್ನು ಆಚರಿಸ್ತಾರೆ, ಅದಕ್ಕೆ ನಾವು ಧರ್ಮವನ್ನು ಆಚರಿಸೋದು. ಯಾವ ಧರ್ಮ ಪ್ರಬಲವೋ ಆ ಧರ್ಮವನ್ನು ಆಚರಿಸ್ತೇವೆ ಅಂತ. ಹಾಗಲ್ಲ ಅಂತ ಹೇಳ್ತಾರೆ. ಆತ್ಮಾರ್ಥಂ ಹಿ ಸದಾ ರಾಜ ಕುರಿಯಾತ್. ತನ್ನ ಒಳಗಿನ ಬೆಳವಣಿಗೆಗೆ ರಾಜ ಧರ್ಮವನ್ನು ಆಚರಿಸಬೇಕೇ ವಿನಃ ಬೇರೆ ಅಲ್ಲ. ನಿತ್ಯಂ ಉದ್ಯತ ದಂಡ ಸ್ಯಾತ್. ಯಾವಾಗಲೂ ಕೂಡ ಉದ್ಯತ ದಂಡ, ಶಿಕ್ಷೆ ಕೊಡ್ಲಿಕ್ಕೆ ತಯಾರಾಗಿರಬೇಕು. ತನಗಾಗಿ ಧರ್ಮವನ್ನು ಆಚರಿಸಿಕೊಳ್ಬೇಕು. ಆಚಾರೇ ಚ ಅಪ್ರಮಾದವಾನ್. ನಡೆಯಲ್ಲಿ ಪ್ರಮಾದ ಇರಬಾರದು, ಮೈಮರೆವು. ಲೋಕೆ ಚಾಯವ್ಯಯೌ ದೃಷ್ಟ್ವಾ ವೃಕ್ಷಾದ್ ವೃಕ್ಷಮಿವೌ ರಜೇತ್. ಲೋಕದಲ್ಲಿ ಆಯವ್ಯಯಗಳನ್ನು ನೋಡಬೇಕು. ಹಕ್ಕಿಯೊಂದು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೋಗುವ ಹಾಗೆ
ಫಲವತ್ತಾದ ಮರಕ್ಕೇನೆ ಅದು ಹೋಗೋದು. ಆ ರೀತಿ ಬೇರೆ ಬೇರೆಯವರನ್ನು ಆಶ್ರಯಿಸಬೇಕು. ಅಂದರೆ ಅದು ಫಲವತ್ತಾಗಿ ಇರಬೇಕು. ಆಜ್ಞಾವಾನ್ ಸ್ವಸ್ಯ ಯೂಥ್ಯೇಷು ಭೌಮಾನಿ ಚರಣೈಃ ಕಿರನ್ ಜಾತ ಪಕ್ಷ ಪರಿಸ್ಪಂದೋ ರಕ್ಷೇದ್ವೈಕಲ್ಯಮಾತ್ಮನಃ. ತನ್ನ ನ್ಯೂನತೆಗಳನ್ನು ರಾಜನಾದವನು ಅವನೇ ಸರಿ ಮಾಡಿಕೊಳ್ಬೇಕು. ಹಕ್ಕಿಯೊಂದು ರೆಕ್ಕೆಗೆ ಪೆಟ್ಟಾದಾಗ ತನ್ನ ಜೊತೆಗಾರರ ಮೇಲೆ ತನ್ನ ರೆಕ್ಕೆಗಳನ್ನಿಟ್ಟು ಹಾರತ್ತೆ. ಅದು ಪೆಟ್ಟು ಸರಿ ಹೋದಾಗ ತಾನೇ ಹಾರತ್ತೆ. ಯಾವಾಗ ಹಾರಬೇಕಾದ್ರೂ ಜೊತೆಯಾಗೇ ಹಾರತ್ತೆ. ಚೆನ್ನಾಗಿ ರೆಕ್ಕೆಯ ಬಲವಿದ್ದಾಗಲೂ ರೆಕ್ಕೆಯ ಬಲವಿಲ್ಲದಾಗಲೂ ದೌರ್ಬಲ್ಯ ಗೊತ್ತಾಗಲ್ಲ. ರಾಜನಾದವನು ಹಾಗೆ ತನ್ನ ವೀಕ್ನೆಸ್ಸನ್ನು ಮುಚ್ಚಿಕೊಂಡಿರಬೇಕು. ದೋಷಾನ್ ವಿವೃಣಯಾಚ್ಛತ್ರೋ ಪರಪಕ್ಷಾಂಶ್ಚ ದೂಷಯೇತ್ ಕಾನನೇಶ್ವಿವ ಪುಷ್ಪಾಣಿ ಬಹಿರರ್ಥಾನ್ ತಮಾಚರೇತ್. ಬೇರೆಯವರ ದೋಷಗಳನ್ನು ತೆರೆದು ತೋರಿಸಬೇಕು. ಶತ್ರುಗಳ ದೋಷವನ್ನು ತೆರೆದು ತೋರಿಸಬೇಕು. ಪರಪಕ್ಷಗಳನ್ನು ನಾಶ ಮಾಡಬೇಕು. ಕಾಡುಗಳಲ್ಲಿ ಹೂವುಗಳನ್ನು ಆರಿಸುವ ಹಾಗೆ ದೇಶದಿಂದ ಹೊರಗಡೆ ಏನು ಅಮೂಲ್ಯವಾದ ವಸ್ತು ಇದೆ ಅದನ್ನು ತರಬೇಕು. ಉಚ್ಛ್ರಿತಾನ್ ಆಶ್ರಯೇತ್ ಸ್ಫೀತಾನ್ ನರೇಂದ್ರಾನ್ ಅಚಲೋಪಮಾನ್ ಶ್ರಯೇತ್ ಛಾಯಾಮಿವ ಜ್ಞಾತಿಂ ಗುಪ್ತಂ ಶರಣಮಾಶ್ರಯೇತ್. ತಮಗಿಂತ ಸಮೃದ್ಧವಾದ ದೊಡ್ಡ ದೊಡ್ಡ ರಾಜರನ್ನು ಆಶ್ರಯಿಸಬೇಕು. ಮರದ ನೆರಳನ್ನು ಆಶ್ರಯಿಸುವ ಹಾಗೆ ಅವನು ತನಗಿಂತ ಬಲಿಷ್ಠರಾದ ರಾಜರನ್ನು ಆಶ್ರಯಿಸಬೇಕು. ಪ್ರಾವೃಷೀವಾಸಿತಗ್ರೀವೋ ಮಾದ್ಯೇತ ನಿಶಿ ನಿರ್ಜನೆ ಮಾಯೂರೇಣ ಗುಣೇನೇವ ಸ್ತ್ರೀಭಿರಾರೀಕ್ಷಿತಶ್ಚರೇತ್. ಪ್ರಾವೃಷೀವ ಅಸಿತಗ್ರೀವ. ಮಳೆಗಾಲ ಬಂದಾಗ ಮಾತ್ರ ನವಿಲು ಮೈ ಮರೆತು ಹಾಡುತ್ತೆ. ಮಳೆಗಾಲ ಬಂದಾಗ ನಿರ್ಜನವಾದ ಪ್ರದೇಶದಲ್ಲಿ ಮೈ ಮರೆಯುತ್ತೆ ನವಿಲು. ಆ ರೀತಿ ಇಲ್ಲಿಯೂ ಕೂಡ ರಾಜನಾದವ ಯಾರೂ ಇಲ್ಲದಾಗ ಹೆಚ್ಚು ಆನಂದವನ್ನು ಅನುಭವಿಸಬೇಕು. ಯಾರಾದರೂ ಇದ್ದಾಗ ಗಾಂಭೀರ್ಯವನ್ನು ಆಶ್ರಯಿಸಲೇಬೇಕು. ನ ಜಹ್ಯಾಚ್ಚ ತನುತ್ರಾಣಂ ರಕ್ಷೇತ್ ಸ್ತ್ರೀಭಿರಾರಕ್ಷಿತಶ್ಚರೇತ್. ಹೆಣ್ಣು ಮಕ್ಕಳಿಂದ ಸಾಧ್ಯವಾದಷ್ಟು ದೂರ ಇರಬೇಕು ರಾಜನಾದವ. ಯಾಕೆ ಅಂದರೆ ಅವನಿಗೆ ಹೆಣ್ಣಿನ ದೌರ್ಬಲ್ಯ ಇದೆ ಅಂತ ಗೊತ್ತಾದರೆ ಹನಿ ಟ್ರ್ಯಾಪ್ ಮಾಡೇ ಮಾಡ್ತಾರೆ. ದೊಡ್ಡ ದೊಡ್ಡ ರಾಜರ ತೀರ್ಮಾನಗಳೆಲ್ಲ ಬದಲಾಗಿದ್ದೇ ಹಾಗೆ. ನಾನಿವತ್ತು ಬಹಳ ದೊಡ್ಡದಾಗಿ ಹೇಳಬೇಕೋ ಹೇಳಬಾರ್ದೋ ಗೊತ್ತಿಲ್ಲ, ಆದರೂ ಹೇಳಿಬಿಡ್ತೇನೆ. ಮೈಸೂರು ಅರಸರು ಒಂದು 3 ತಲೆಮಾರಿನಿಂದ ಅವರು ಥಿಯೋಸಫಿಸ್ಟರಾಗಿ ಹೋದರು. ಯಾವುದಕ್ಕೂ ಅಂಟಿಕೊಂಡಿಲ್ಲ ನಾವು ಭಾರತದ ಧರ್ಮಕ್ಕೆ ಅಂತ ಅನ್ನೋದನ್ನು ತೋರಿಸಬೇಕಾದ ಅನಿವಾರ್ಯತೆ ಬಂತು. ಎಲ್ಲರೂ ವೈದಿಕರಾಗಿದ್ದವರು. ಆ ತರಹ ಯಾಕೆ ತಮ್ಮನ್ನು ತೋರಿಸಿಕೊಂಡ್ರು? ಬೇರೆ ಕಡೆಯಿಂದ ಹೆಣ್ಣನ್ನು ತಂದದ್ರಿಂದ. ಯಾವ ಕಡೆಯಿಂದ ಅಂತ ಬೇಡ, ತಟಸ್ಥರಾಗಿ ತಮ್ಮನ್ನು ತೋರಿಸಿಕೊಳ್ಳಿಕ್ಕೆ ಶುರು ಮಾಡಿದ್ರು. ಅದರಿಂದಾಗಿ ಹೆಣ್ಣು ಮಕ್ಕಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬೇಕು. ವಿಶೇಷತಃ ಅರಸರು, ಅವ್ರಿಗಿನ್ನೂ ಹೆಚ್ಚು ಸಮಸ್ಯೆಗಳು. ಯಾವುದ್ಯಾವುದೋ ತಂದು ರಾಣಿಯರನ್ನು ಅವರ ಮೂಲಕ ಕೆಲಸ ಸಾಧಿಸಿಕೊಳ್ತಾರೆ. ನ ಜಶ್ಚಾಚ್ಚ ತನುತ್ರಾಣಂ ರಕ್ಷೇದಾತ್ಮಾನಮಾತ್ಮನ ಚಾರಭೂಮಿಷ್ಯುವತತಾನ್ ಪಾಶಾಂಶ್ಚ ಪರಿವರ್ಜಯೇತ್. ನ ಜಶ್ಚಾಚ್ಚ ತನುತ್ರಾಣಂ. ಕವಚವನ್ನು ಯಾವತ್ತೂ ಬಿಚ್ಚಬಾರದು.
ಎಲ್ಲೆಡೆ ಕಟ್ಟಿರುವ ಹಗ್ಗದ ತುದಿ ಅವನ ಕೈಯಲ್ಲಿರಬೇಕು. ಪ್ರಕ್ರೀಡೆ ಚಾಪಿತಾಂ ಭೂಮಿಂ ಪ್ರಣಶ್ಯೇದ್ಗ್ರಹಣೆ ಪುನಃ ಏವಂ ಮಯೂರ ಧರ್ಮೇಣ ವರ್ತಯನ್ ಸತತಂ ಪುನಃ ಸತತಂ ನರಃ. ಪ್ರಕ್ರೀಡೆ ಚಾಪಿತಾಂ ಭೂಮಿಂ ಪ್ರಣಶ್ಯೇತ್ ಗ್ರಹಣೆ ಪುನಃ. ಆಡಬೇಕು ಏಕಾಂತದಲ್ಲಿ. ಹೀಗೆ ನವಿಲಿನಂತೆ ಇರಬೇಕು. ನವಿಲು ಅಷ್ಟೇ, ಹಗ್ಗದ ತುದಿ ಕಂಡ್ರೂ ಅದು ಬರಲ್ಲ ಆಚೆ. ಹಗ್ಗದ ತುದಿ ಕಂಡ್ರೂ ಅಷ್ಟೇ, ನವಿಲು ಬರೋದಿಲ್ಲ. ಸ್ವಚ್ಛಂದವಾಗಿರ್ಬೇಕು, ಏನೂ ಇರಬಾರದು ಅದಕ್ಕೆ. ಅನ್ಯಾನ್ ಕ್ರುದ್ಧಾನ್ ಅಭಿಚಹನ್ ಯೇ ಜಿಹ್ಮಗತಯೋ ಹಿತಾಃ ನಾಸೂ ಯೇಚ್ಛಾವಗರ್ಹ್ಯಾಣಿ ಸನ್ನಿವಾತಾನ್ನಿವಾತಯೇತ್ ಸದಾ ಬರ್ಹಿತಮಂ ಕಾಮಂ ಪ್ರಸಕ್ತಂ ಕೃತಮಾಚರೇತ್. ಅನ್ಯಾನ್ ಕ್ರುದ್ಧಾನ್ ಅಭಿಚಹನ್, ಯಾರು ಜಿಹ್ಮಗತಯ ವಕ್ರವಾಗಿ ಯೋಚನೆ ಮಾಡಿ ಮೈಮೇಲೆ ಬೀಳುತ್ತಾರೆ ಅವ್ರಿಗೆ ಅದೇ ರೀತಿಯಲ್ಲಿ ಉತ್ತರ ಕೊಡಬೇಕು. ಆದರೆ ಯಾವ ಕಾರಣಕ್ಕೂ ಯಾರಲ್ಲಿಯೂ ಅಸೂಯೆ ಇರಬಾರದು. ನಮಗೆ ಅವರು ಅಪಾಯವನ್ನು ಉಂಟು ಮಾಡ್ತಾರೆ ಅಂದಾಗ ರಿಟ್ಯಾಲಿಯೇಟ್ ಮಾಡಬೇಕಷ್ಟೇ ವಿನಃ ಅವನೇ ಒಂದು ಎನ್ವಿ ಬೆಳೆಸ್ಕೊಂಡು ಮುಂದೆ ಹೋಗಿ ಅವರನ್ನು ಹಾಳು ಮಾಡಲಿಕ್ಕೆಲ್ಲ ಹೋಗಬಾರದು. ಅದು ರಾಜನಾದವನ ಕೆಲಸ ಅಲ್ಲ. ಆದರೆ ಸರ್ಕಾರಗಳು ನಡೀತಾ ಇರೋದೇ ಹಾಗೆ. ಕೆಲಸಕ್ಕೆ ಅಡ್ಡಿ ತರಬೇಕು ಅಂದರೆ ಅವ್ರು ಬರ್ತಾರೆ. ಕೆಲಸ ನಡೀತಾ ಇದ್ರೆ ಅವ್ರ ಗಮನಕ್ಕೆ ಬರದೆ ಹೋದರೆ ಒಳ್ಳೆ ಕೆಲಸ ನಡೀತಾ ಇರುತ್ತೆ. ಇಲ್ಲ ಅಂದರೆ ಮಧ್ಯದಲ್ಲಿ ಯಾವ ರೀತಿ ಅದನ್ನು ತೊಂದರೆ ಮಾಡೋದು ಅಂತ ನೋಡ್ತಾರೆ. ಎಲ್ಲ ಕಡೆಯೂ ಹಾಗೆ. ಈ ದೇಶ ಆ ದೇಶ ಅಂತಲ್ಲ, ಎಲ್ಲ ದೇಶದಲ್ಲಿಯೂ ಕೂಡ ಅದೇ ಹಣೆ ಬರಹ. ಸರ್ವತಶ್ಚಾದದತ್ ಪ್ರಜ್ಞಾನ್ ಪತಂಗಾನ್ ಗಹನೇಶ್ವಿವಾಂ. ಸರ್ವತಶ್ಚ ಆದದತ್ ಪ್ರಜ್ಞಾನ್, ಎಲ್ಲ ಕಡೆಯಿಂದ ಪ್ರಜ್ಞೆಯನ್ನು ಗ್ರಹಿಸಬೇಕು. ಅದು ಸಾಮಾನ್ಯರಿಗೂ ಅನ್ವಯ, ಎಲ್ಲರಿಗೂ. ಹೇಗೆ? ಪತಂಗಾನ್ ಗಹನೇಶ್ವಿವಾ, ಚಿಟ್ಟೆಗಳು ಕಾಡಿನಲ್ಲಿರುವ ಎಲ್ಲ ಹೂವುಗಳಿಂದ ಬನಿಯನ್ನು ಹೀರುತ್ತವೆ. ಆ ರೀತಿ ರಾಜನಾದವ ಎಲ್ಲ ಕಡೆಯಿಂದ ಪ್ರಜ್ಞೆಯನ್ನು ಸ್ವೀಕಾರ ಮಾಡಬೇಕು. ಅದು ಯಾವುದೇ ವಿದ್ಯಾವಂತನಿಗೆ, ಯಾವುದೇ ವಿದ್ಯಾರಸಿಕನಿಗೆ, ವಿದ್ಯಾಲೋಲುಪನಿಗೆ ಅದು ಇರುವಂತಹ ಸಮಾಚಾರ. ಅದಕ್ಕೆ ಭಾಗವತದಲ್ಲಿ ಇದನ್ನು ಹೇಳಿದ್ದು. ದುಂಬಿಯಿಂದ ನಾನೇನು ಕಲಿತೆ ಅಂತಂದರೆ, ಎಲ್ಲ ಕಡೆಯಿಂದ ಎಲ್ಲ ಗ್ರಂಥಗಳಲ್ಲಿರುವ ಸಾರವನ್ನು ಒಬ್ಬ ಸ್ವೀಕರಿಸಬೇಕು ಅಂತ ಹೇಳಿ ಭಾಗವತದಲ್ಲಿ ಹೇಳ್ತಾರಲ್ಲ. ಅದಕ್ಕೆ ಯಾವಾಗಲೂ ತಿಳ್ಕೊಂಡಿರ್ಬೇಕು. ಒಳ್ಳೊಳ್ಳೆ ಮಾತುಗಳು, ಒಳ್ಳೆ ಪ್ರಜ್ಞೆ ಯಾವ ಮೂಲದಿಂದ ಬರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಅದರಿಂದಾಗಿ ವಿದ್ಯೆಯ ವಿಚಾರದಲ್ಲಿ, ಜ್ಞಾನದ ವಿಚಾರದಲ್ಲಿ ಎಲ್ಲ ಕಡೆ ಕಿವಿ ತೆರೆದಿರಬೇಕು. ಆ ತರಹದ ಒಬ್ಬ ಜ್ಞಾನ ಕುತೂಹಲಿ ಇರಬೇಕು. ಅದು ರಾಜನಿಗಂತೂ ಇರಲೇಬೇಕು. ಮಯೂರವೂ ಅಷ್ಟೇ. ನವಿಲು ಎಲ್ಲೇ ಹುಳ ಇದ್ರೂ ಬಿಡಲ್ಲ. ಪತಂಗ ಅನ್ನಂದ್ರೆ ಹುಳ. ಅದರಿಂದಾಗಿ ಆತ್ಮವೃದ್ಧಿಕರೀಂ ನೀತಿಂ ವಿದಧೀತ ವಿಚಕ್ಷಣ. ನವಿಲನ್ನು ನೋಡಿ ಕಲಿಬೇಕು ರಾಜನಾದವ. ನವಿಲು ಹೇಗೆ ಎಚ್ಚರದಿಂದ ಇರುತ್ತೋ ಹಾಗೆ ಇವನು ಎಚ್ಚರದಿಂದ ಇರಬೇಕು. ಹೇಗೆ ಅದು ಹಗ್ಗವನ್ನು ದ್ವೇಷಿಸುತ್ತೋ, ಹಗ್ಗದ ತುದಿ ಇದ್ರೂ ಬರೋದಿಲ್ವೋ, ಹಾಗೆ ಟ್ರ್ಯಾಪ್ ಇದೆ ಅಂತ ಗೊತ್ತಾದರೂ ಬರಬಾರದಲ್ಲಿಗೆ. ಕುಕ್ಕಿ ಕುಕ್ಕಿ ಅದು ಹುಳಗಳನ್ನು ತಿನ್ನುತ್ತೆ. ಆ ರೀತಿ ಎಲ್ಲ ಕಡೆಯಿಂದ ಅರಿವನ್ನು ಬಗಿದು ತೆಗೆಯಬೇಕು. ಪರಂ ವಿಶ್ವಾತಯೇತ್ ಸಾಮ್ನಾ ಬುದ್ಧ್ಯಾ ಚಾತಿ ಗುಣಪ್ರಾಪ್ತಿ ಏತಚ್ಛಾಸ್ತ್ರ ನಿದರ್ಶನಂ. ಆತ್ಮಸಂಯಮನಂ ಬುದ್ಧ್ಯಾ. ತನ್ನನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕಾದ್ರೆ ನಮ್ಮ ಬುದ್ಧಿವಂತಿಕೆಯನ್ನು ಪೂರ್ತಿ ಬಳಸಬೇಕು. ಪರಬುದ್ಧ್ಯಾ ವಿಚಾರಣಂ. ಒಂದನ್ನು ವಿಚಾರ ಮಾಡಬೇಕಾದ್ರೆ ಬೇರೆ ಬೇರೆಯವ್ರ ಪ್ರಜ್ಞೆ ಹೇಗೆ ಓಡತ್ತೆ ಅಂತ ವಿಚಾರ ಮಾಡಬೇಕು. ಇದೇ ವಿಚಾರದಲ್ಲಿ ಬೇರೆಯವ್ರ ಪ್ರಜ್ಞೆ ಹೇಗೆ ಓಡತ್ತೆ, ವ್ಯಾಖ್ಯಾನ ಬರಿಬೇಕಾದ್ರೂ ಇದೇ ಟೆಕ್ನಿಕ್. ಬೇರೆಯವರು ಏನು ಕ್ವಶನ್ ಕೇಳ್ಬೋದು, ಆ ಪ್ರಶ್ನೆ ಕೇಳಿಕೊಂಡು ಈ ಮೂಲದಲ್ಲಿದೆ ಅಂತ ಉತ್ತರ ಕೊಡಬೇಕು. ಇಷ್ಟೇ ವ್ಯಾಖ್ಯಾನದ ಟೆಕ್ನಿಕ್ ಅಷ್ಟೇ. ಅದೇನೋ ಬ್ರಹ್ಮವಿದ್ಯೆ ಏನಲ್ಲ ಅದು, ವ್ಯಾಖ್ಯಾನ ಬರೆಯೋದು. ಆದರೆ ಬಹಳ ಜನರಿಗೆ ಈ ಟೆಕ್ನಿಕ್ ಗೊತ್ತಿರಲ್ಲ.
ಯಸ್ಯ, ಇದು ನಮ್ಮ ತ್ರಿವಿಕ್ರಮ ಪಂಡಿತರು ಒಂದು ಮಾತು ಹೇಳ್ತಾರೆ, ಯಸ್ಯ ಯದನ್ಯಥಾತ್ವಂ ಪೂರ್ವಪಕ್ಷ ತಸ್ಯ ತದನ್ಯಥಾತ್ವಂ ಸಿದ್ಧಾಂತ ಅಂತ. ಯಾರಿಗೆ ಯಾವುದು ಪೂರ್ವಪಕ್ಷವೋ ಅಥವಾ ಪೂರ್ವಪಕ್ಷ ಏನಿರುತ್ತೆ ಸಿದ್ಧಾಂತಕ್ಕೆ ಅನುಗುಣವಾಗಿ ಪೂರ್ವಪಕ್ಷವನ್ನು ಎಷ್ಟು ಬೇಕಾದ್ರೆ ಬಿಲ್ಡ್ ಮಾಡ್ತಾ ಹೋಗ್ಬೋದು. ಒಂದು ಮೂಲ ಇತ್ತು ಅಂತ ಇಟ್ಕೊಳ್ಳಿ, ಇಲ್ಲಿ ಚೇರಿದೆ ಅಂತ, ಇಲ್ಲಿ 4 ಕಾಲುಗಳ ಆಸನವಿದೆ, ಇಲ್ಲ ಅಂತ ಹೇಳಬಹುದಾದ ಸಾಧ್ಯತೆಗಳು ಎಷ್ಟಿದೆ? 99 ಪಾಯಿಂಟ್ ಇರುತ್ತೆ. ಅದೆಲ್ಲದಕ್ಕೂ ಉತ್ತರ ಕೊಟ್ಟರೆ ಆಯಿತು, ಈ ಪಾಯಿಂಟ್ ಹಿಡ್ಕೊಂಡು. ವ್ಯಾಖ್ಯಾನ ಇಷ್ಟೇ ತಾನೇ ಇರೋದು. ಆ ವ್ಯಾಖ್ಯಾನ ಶೈಲಿಯ ಬುದ್ಧಿಯನ್ನೇ ಒಬ್ಬ ಸ್ಟ್ರಾಟಜಿಯನ್ನು ಯೋಚನೆ ಮಾಡ್ಬೇಕಾದ್ರೆ ಮಾಡ್ಬೇಕು. ಅವನು ಹೇಗೆ ಯೋಚನೆ ಮಾಡ್ತಾನೆ, ಇವನು ಹೇಗೆ ಯೋಚನೆ ಮಾಡ್ತಾನೆ, ಅವನಲ್ಲಿ ಈ ಪರಿಣಾಮ ಏನು, ಅವನು ಎಲ್ಲಿ ಜಾರ್ತಾನೆ, ನಾನು ಅಂದಿದ್ದನ್ನು ಹೆಂಗೆ ತಿಳ್ಕೊತಾನೆ, ಅಷ್ಟೇ. ಇದನ್ನೆಲ್ಲ ಇಟ್ಟುಕೊಂಡು ಹೇಳಿದ್ದು ಸುಧಾವ ಪಠನೀಯ ವಸುಧಾವ ಪಾಲನೀಯ ಅಂತ. ಅಂದರೆ ಒಂದು ರಾಜ್ಯವನ್ನು ನಡೆಸಬೇಕಾದ್ರೆ ಎಲ್ಲ ಶಾಸ್ತ್ರದ ಐಡಿಯಾನೂ ಇರಬೇಕಾಗತ್ತೆ. ಅರ್ಥಶಾಸ್ತ್ರದ ಐಡಿಯಾ ಇರಬೇಕು, ಕಾಮದ ಐಡಿಯಾ ಇರಬೇಕು, ಧರ್ಮದ ಐಡಿಯಾ ಇರಬೇಕು, ಮೋಕ್ಷದ ಐಡಿಯಾ ಇರಬೇಕು, ಧರ್ಮದಲ್ಲಿ ಆಪದ್ಧರ್ಮದ ಐಡಿಯಾ ಇರಬೇಕು, ವರ್ಣಾಶ್ರಮ ಧರ್ಮದ ಐಡಿಯಾ ಇರಬೇಕು. ಹಾಗೆ ನೀವು ಸುಧಾವನ್ನು ಓದುವಾಗ ಎಲ್ಲ ಶಾಸ್ತ್ರಗಳ ಐಡಿಯಾ ಇರಬೇಕು ಅಂತ ಯಾರೋ ಒಬ್ಬರು ಬರೆದಿದ್ದು. ಸುಧಾವ ಪಠನೀಯ ವಸುಧಾವ ಪಾಲನೀಯ ಅಂತ. ಸ್ವಲ್ಪ ಉತ್ಪ್ರೇಕ್ಷೆ ಆಯಿತು ಅಂತ ಇಟ್ಕೊಳ್ಳಿ. ಆದರೆ ಅಭಿಪ್ರಾಯ ಹೀಗೆ, ಭೂಮಿಯನ್ನು ಒಂದೋ ಪಾಲಿಸಬೇಕು, ಭೂಮಿಯನ್ನು ಪಾಲಿಸಬೇಕಾದ್ರೆ ಎಲ್ಲ ಶಾಸ್ತ್ರಗಳಿರಬೇಕು. ಹಾಗೆ ಸುಧಾವನ್ನು ಓದಬೇಕು, ಸುಧಾವನ್ನು ಓದಬೇಕಾದ್ರೆ ಎಲ್ಲ ಶಾಸ್ತ್ರಗಳ ಸ್ಪರ್ಶ ಇರಬೇಕು ಅಂತ. ವಸ್ತುತಃ ಮಹಾಭಾರತವನ್ನು ನೀವು ನೋಡಿದರೆ ಅಡಿಯಿಂದ ಇಡೀ ತುದಿಯಿಂದ ಮೊದಲಿನಿಂದ ತುದಿಯವರೆಗೆ ಇಡಿಯಾಗಿ ನೋಡ್ತಾ ಇದ್ದರೆ ಅದು ಕೂಡ ಎಲ್ಲ ಶಾಸ್ತ್ರಗಳ ಪ್ರಜ್ಞೆಯನ್ನು ಅದಾಗದೆ ಕೊಡುತ್ತೆ. ಒಬ್ಬ ರಾಜ ಹಾಗಿರಬೇಕು. ಬುದ್ಧ್ಯಾಚ ಅತಿಗುಣ ಪ್ರಾಪ್ತಿ ಏತತ್ ಶಾಸ್ತ್ರ ನಿದರ್ಶನಂ. ಬುದ್ಧಿಯ ಇಮ್ಮಡಿ ಮುಮ್ಮಡಿ ಜಿಗಿತಗಳಿದೆಯಲ್ಲ, ಅದೇ ಶಾಸ್ತ್ರದ ಪ್ರಯೋಜನ. ಶಾಸ್ತ್ರದ ಪ್ರಯೋಜನ ಏನು ಅಂದರೆ ಬುದ್ಧಿಯ ಇಮ್ಮಡಿ ಜಿಗಿತಗಳು, ಎತ್ತರ ಬೆಳೀತಾ ಇರೋದು ಬುದ್ಧಿ, ಅದೇ ಯಾವುದೇ ಶಾಸ್ತ್ರದ ಪ್ರಯೋಜನ. ಅದಕ್ಕೆ ಕಾಳಿದಾಸನದೊಂದು ತಮಾಷೆ ಇದೆ, ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣೈ ಕಿಂ ಪ್ರಯೋಜನಂ ಅಂತ. ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಕಿಂ ಶಾಸ್ತ್ರೇಣ ಪ್ರಯೋಜನಂ. ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ, ಯಾರಿಗೆ ಸ್ವಯಂ ಪ್ರಜ್ಞೆ ಇರೋದಿಲ್ಲ ಅವನಿಗೆ ಶಾಸ್ತ್ರದಿಂದ ಏನು ಪ್ರಯೋಜನ? ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣೈ ಕಿಂ ಪ್ರಯೋಜನಂ. ಕಣ್ಣೇ ಇಲ್ಲ, ಕನ್ನಡಿ ಇಟ್ಕೊಂಡು ಏನು ಮಾಡ್ತಾನೆ? ಶಾಸ್ತ್ರ ಅನ್ನೋದು ಕನ್ನಡಿ ಇದ್ದ ಹಾಗೆ ಅಥವಾ ಗಾಜಿದ್ದ ಹಾಗೆ, ನೀವು ಆಚೆ ಎದ್ದು ನೋಡಬೇಕು, ನೀವು ನಿಮ್ಮನ್ನು ನೋಡ್ಕೋತಾ ಹಿಂದಿನದ್ದನ್ನು ನೋಡಬೇಕು. ನನ್ನ ಬಲಗೈಯಲ್ಲಿ ಎಡಗೈ ಆಗಿದೆ ಅನ್ನೋದಾದ್ರೂ ಗೊತ್ತಾಗಬೇಕಲ್ವಾ? ಆ ವಿಷನ್ನೇ ಇಲ್ಲದೆ ಹೋದರೆ ಗತಿ ಏನು? ಕನ್ನಡಿಯಿಂದ ಪ್ರಯೋಜನ ಇಲ್ಲ. ಅವನು ಎಡಗಣ್ಣು ಇದು ಅಲ್ಲಿ ಬಲಗಣ್ಣಿನ ಮೇಲೆ ಏನೋ ಇದೆ ಅಂತ ಹೇಳಿ ಎಡಗಣ್ಣು ಒರೆಸ್ಕೋತಾ ಇದ್ರೆ ಗತಿ ಏನು? ಶಾಸ್ತ್ರ ಅಷ್ಟು ಜಾಗ್ರತೆಯಿಂದ ನೋಡಬೇಕು, ಅದು ಹೆಂಗೆ ಹೇಳ್ತಾ ಇದೆ ನಮ್ಮನ್ನು, ಯಾವ ಮರ್ಯಾದೆಯಲ್ಲಿ ಹೇಳ್ತಾ ಇದೆ. ಕಾಳಿದಾಸನ ಮಾತು, ಅದರಿಂದಾಗಿ ಅದಕ್ಕೆ ಮೂಲ ವೇದವ್ಯಾಸರ ಮಾತು, ಬುದ್ಧ್ಯಾಚ ಅತಿಗುಣ ಪ್ರಾಪ್ತಿ ಏತತ್ ಶಾಸ್ತ್ರ ನಿದರ್ಶನಂ. ಪರಂ ವಿಶ್ವಾಸಯೇತ್ ಸಾಮ್ನಾ ಸ್ವಶಕ್ತಿಂ ನೋಪಲಕ್ಷಯೇತ್ ಆತ್ಮನ ಪರಿಮರ್ಶೇನ ಬುದ್ಧಿಂ ಬುದ್ಧ್ಯಾ ವಿಚಾರಯೇತ್. ಬೇರೆಯವರನ್ನು ಸಾಂತ್ವನದ ಮೂಲಕ ಸಮಾಧಾನಗೊಳಿಸಬೇಕು, ತಮ್ಮ ಶಕ್ತಿಯನ್ನು ತೋರಿಸಬಾರದು. ಯಾವಾಗಲೂ ಶರ್ಟ್ ಬಿಚ್ಚಿ ಓಡಾಡ್ತಾ ತೋಳು ತೋರಿಸ್ತಾ ಇದ್ರೆ ಏನು ಪ್ರಯೋಜನ?
ನೋಡಿ ತೋಳಲ್ಲ ಇದು, ತೊಲೆ ತೊಲೆ ಅಂದರೆ ಪ್ರಯೋಜನ ಇಲ್ಲ. ಅದನ್ನು ಯಾವಾಗ ಪ್ರಯೋಗಿಸಬೇಕೋ ಆವಾಗ ಪ್ರಯೋಗಿಸಬೇಕು. ಸ್ವಶಕ್ತಿಂ ನೋಪಲಕ್ಷಯೇತ್ ಆತ್ಮನ ಪರಿಮರ್ಶೇನ ಬುದ್ಧಿಂ ಬುದ್ಧ್ಯಾ ವಿಚಾರಯೇತ್. ತನ್ನ ಪ್ರಜ್ಞೆಯಿಂದಲೇ ತನ್ನ ಪ್ರಜ್ಞೆಯನ್ನು ಪ್ರಶ್ನೆ ಮಾಡಿಕೊಂಡು ಕೇಳಿಕೊಂಡು ಮುಂದುವರಿಬೇಕು. ತನ್ನನ್ನು ತಾನೇ ವಿಮರ್ಶೆ ಮಾಡಿಕೊಳ್ಬೇಕು. ದಾಸರು ಹೇಳಿಲ್ವೇ, ಮನವ ಶೋಧಿಸಬೇಕು ನಿತ್ಯ ಅಂದರು. ಯಾಕೆ ಅಂದರೆ ತನ್ನ ಬಗ್ಗೆ ಪೂರ್ತಿ ತನಗೆ ಗೊತ್ತಿರುತ್ತೆ. ತನ್ನನ್ನು ತಾನೇ ವಿಮರ್ಶೆ ಮಾಡ್ಕೋಬೇಕು. ಸಾಂತ್ವಯೋಗಮತಿ ಪ್ರಾಜ್ಞ ಕಾರ್ಯ ವಿಚಾರಕ ನಿಗೂಢ ಬುದ್ಧೇರ್ಧೀರಸ್ಯ ವಕ್ತವ್ಯೇ ವಕ್ಷ್ಯತೆ ತಥಾ. ಸಾಂತ್ವನ ಅನ್ನೋದು ಬೆಸ್ಟ್ ಪಾಲಿಸಿ. ಒಳ್ಳೆಯ ಮಾತಿನಿಂದ ಬೇರೆಯವರನ್ನು ಉದ್ರೇಕಿಸದೆ, ರೊಚ್ಚಿಗೆಬ್ಬಿಸದೆ ಶಾಂತವಾಗಿ ಇಡೋದಿದೆಯಲ್ಲ, ಅದು ಬೆಸ್ಟ್ ಪಾಲಿಸಿ. ಇಲ್ಲಾಂದರೆ ಎಂತೆಂಥವ್ರು ಏನೇನು ಮಾಡ್ತಾರೆ. ಸಾಧಾರಣದ ವ್ಯಕ್ತಿ ಅಂತ ಅಂದ್ಕೊಂಡಿರ್ತೀವಿ, ಅವನನ್ನು ಎದುರಾಕೊಂಡ್ರೆ ಮುಗಿದೇ ಹೋಯ್ತು. ಒಂದು ಗುಬ್ಬಿಯ ಮೊಟ್ಟೆಯನ್ನು ನಿರ್ಲಕ್ಷ್ಯದಿಂದ ತುಳಿದು ಹಾಳು ಮಾಡಿದ ಆನೆಯನ್ನು ಒಂದು ಗುಬ್ಬಿ, ಕಪ್ಪೆ, ಆಮೇಲೆ ಮರಕುಟಿಗ, ಇಷ್ಟು ಕ್ಷುದ್ರವಾದ ಪ್ರಾಣಿಗಳು ಅದನ್ನು ಹಾಳು ಮಾಡೋದನ್ನು ನಾವು ಪಂಚತಂತ್ರದಲ್ಲಿ ಓದ್ತೇವೆ. ಅದು ಗುಬ್ಬಿ ಎಷ್ಟು ಆನೆಯ ಮುಂದೆ, ಮರಕುಟಿಗ ಎಷ್ಟು, ಕಪ್ಪೆ ಎಷ್ಟು, ಮೂರು ಸೇರಿದ್ರೆ ಆನೆ ಸೊಂಡ್ಲಿನ ತುದಿಗೂ ಸಾಕಾಗಲ್ಲ. ಅಂಥದ್ದು ಯಾವ ರೀತಿ ಅದು ನಾಶ ಮಾಡುತ್ತೆ. ಅದರಿಂದಾಗಿ ಸಾಂತ್ವ ವಚನ, ಒಳ್ಳೆಯ ಮಾತು, ಒಳ್ಳೆಯ ನಡೆ, ದಿ ಬೆಸ್ಟ್ ಪಾಲಿಸಿ. ಯಾರೂ ಕೂಡ ನಮ್ಮ ಉದ್ವಿಗ್ನರಾಗಿ ನಮ್ಮನ್ನು ಕುರಿತು ಯೋಚನೆ ಮಾಡಬಾರದು. ನಿಗೂಢ ಬುದ್ಧೇರ್ಧೀರಸ್ಯ ವಕ್ತವ್ಯೇ ವಕ್ಷ್ಯತೆ ತಥಾ. ಬುದ್ಧಿವಂತ ತನ್ನ ಏನನ್ನೂ ತೋರಿಸುವುದಿಲ್ಲ. ಎಷ್ಟು ಹೇಳಬೇಕೋ ಅಷ್ಟನ್ನು ಹೇಳ್ತಾನಷ್ಟೇ, ಅನವಶ್ಯಕವಾದದ್ದನ್ನು ಹೇಳೋದಿಲ್ಲ. ರಾಜನಾದವ ಸಾಂತ್ವನದ ಜೊತೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾತನಾಡಬೇಕು. ಸನ್ನಿಕೃಷ್ಟಂ ತಥಾ ಪ್ರಾಜ್ಞೋ ಯದಿ ಬುದ್ಧ್ಯಾ ಬೃಹಸ್ಪತಿ ಸ್ವಭಾವಮೇಷ್ಯತೆ ತಪ್ತಂ ಕಾರ್ಷ್ಣಾಯ ಸಮಿವೋದಕೆ. ಜೊತೆಲಿರುವವನ ಸ್ವಭಾವವನ್ನು ಗಮನಿಸಬೇಕು. ಏಕೆಂದರೆ ಎಷ್ಟೇ ಬಿಸಿಯಾದರೂ ಕೂಡ ಕಬ್ಬಿಣದ ತವ, ಕಬ್ಬಿಣದ ಸಟ್ಟುಗ, ಅದನ್ನು ನೀರಲ್ಲದ್ದಿದ್ರೆ ತಣ್ಣಗೆ ಆಗೋದು. ನೀವು ಮಂಜುಗೆಡ್ಡೆಯ ಹಾಗೆ ಇರಬೇಕು. ಕೆಲವೊಮ್ಮೆ ನಿಮ್ಮಲ್ಲಿ ಏನೇ ಮಾತಾಡಿದ್ರೂ ಅವ್ರು ತಣ್ಣಗಾಗಬೇಕು. ಅನುಯುಂಜೀತ ಸತ್ಯಾನಿ ಸರ್ವಾಣ್ಯೇವ ಮಹೀಪತಿ ಆಗಮೈರುಪದಿಷ್ಟಾನಿ ಸ್ವಸ್ಯ ಚೈವ ಪರಸ್ಯ ಚ. ಎಲ್ಲವನ್ನ ಪ್ರಶ್ನೆ ಮಾಡ್ತಾ ಇರಬೇಕು. ತನ್ನ ಬಗೆಗೆ ಆಗಲಿ, ಬೇರೆಯವ್ರ ಬಗೆಗೆ ಆಗಲಿ, ತನ್ನ ಅಭಿಪ್ರಾಯಗಳಾಗಲಿ, ಬೇರೆಯವರ ಬಗೆಗೆ ಅಭಿಪ್ರಾಯಗಳಾಗಲಿ. ಶಾಸ್ತ್ರ ಏನು ಹೇಳುತ್ತೆ? ಬೇರೆಯವರು ಅಂದರೆ ಎದುರಾಳಿಗಳು, ಸೈದ್ಧಾಂತಿಕವಾದ ಎದುರಾಳಿಗಳು, ರಾಜಕೀಯಕವಾದ ಎದುರಾಳಿಗಳು, ಅವ್ರ ಬಗ್ಗೆ ಎಲ್ಲ ಪ್ರಶ್ನೆ ಮಾಡ್ತಾ ಇರಬೇಕು. ಮೃದು ಕ್ರೂರಂ ತಥಾ ಪ್ರಾಜ್ಞಂ ಶೂರಂ ಚಾರ್ಥ ವಿಚಾರದಂ ವಿಧಾನವಿತ್ ಸ್ವಕರ್ಮಣಿ ನಿಯುಂಜೀತ ಯೇ ಪ್ರಾಜ್ಞೆ ವಚನಾಧಿಕಾ ಯೇ ಚಾನ್ಯೇ ವಚನಾಧಿಕಾ. ಮೃದುವನ್ನು ಮೃದುವಾಗಿ, ಕ್ರೂರನನ್ನು ಕ್ರೂರವಾದ ಕೆಲಸಗಳಲ್ಲಿ, ಪ್ರಾಜ್ಞನನ್ನು ಒಳ್ಳೆಯ ಕೆಲಸಗಳಲ್ಲಿ ತೊಡಗಿಸಬೇಕು. ಅಪ್ಯದೃಷ್ಟಾನ್ಯನೇಕಾನಿ ಸ್ವನುರೂಪೇಷು ಕರ್ಮಸು ಸರ್ವಾನ್ಸ್ತಾನನುವರ್ತೇತ ಸ್ವರಾನಸ್ತಂತ್ರೀರಿವಾಯತಃ. ತಂತಿಗಳು ಸ್ವರಗಳನ್ನು ಹೊರಡಿಸುವ ಹಾಗೆ, ಅದರ ಜೋಡಣೆ ಇದ್ದ ಹಾಗೆ ಅವನು ಅವರವರನ್ನು ಆಯಾ ಕರ್ಮಗಳಲ್ಲಿ ತೊಡಗಿಸಬೇಕು.
ಯಾವುದನ್ನು ಮೀಂಟಿದರೆ ಯಾವುದು ಸದ್ದು ಬರುತ್ತೋ, ಯಾವಾಗ ಮೀಂಟಿದರೆ ಏನು ಸದ್ದು ಬರುತ್ತೋ ಅದನ್ನೇ ಮೀಂಟಬೇಕು ವೀಣೆಯನ್ನು. ಇಲ್ಲ ಅಂದರೆ ವಿಸ್ವರ ಸರಿ ಹೋಗೋದಿಲ್ಲ. ಹಾಗೆ ಐತರೆಯ ಉಪನಿಷತ್ತು ಇಡೀ ಮನುಷ್ಯನ ಶರೀರ ಅಥ ಕಲ್ವಿಯಂ ದೈವೀ ವೀಣಾ ಭವತಿ, ಮನುಷ್ಯನ ದೇಹ ಅನ್ನೋದು ವೀಣೆ ಇದ್ದ ಹಾಗೆ ಅಂತ ಹೇಳುತ್ತೆ. ಧರ್ಮಾಣಾಂ ಅವಿರೋಧೇನ ಸರ್ವೇಚಾಂ ಪ್ರಿಯಮಾಚರೇತ್ ಮಮಾಯಮಿತಿ ರಾಜಾಯ ಸಪರ್ವತ ಇವಾಚಲಃ. ರಾಜನಾದವನು ಎಲ್ಲರಿಗೂ ಪ್ರಿಯವನ್ನು ಉಂಟು ಮಾಡಬೇಕು, ಧರ್ಮಕ್ಕೆ ವಿರುದ್ಧವಾಗಿ ಸಾಗಬಾರದು. ಧರ್ಮಕ್ಕೆ ಅವಿರುದ್ಧವಾಗಿ ಎಲ್ಲರಿಗೂ ಪ್ರಿಯವನ್ನು ಉಂಟು ಮಾಡಬೇಕು. ಎಲ್ಲರಿಗೂ ಪ್ರಿಯ ಉಂಟು ಮಾಡಬೇಕಾದದ್ದು ಕರ್ತವ್ಯ. ಹಾಗಂತ ಅವರು ಧರ್ಮ ಬಿಟ್ಟಾಗ ಆಯಿತು ನಿಮಗೆ ಪ್ರಿಯವಾದದ್ದನ್ನು ಮಾಡ್ತೇನೆ ಅಂತ ಅನ್ಬಾರದು. ಇಷ್ಟು ಸೂಕ್ಷ್ಮಗಳುಂಟು. ವ್ಯವಹಾರಂ ತಮಾದಾಯ ಸೂರ್ಯೋ ರಶ್ಮಿ ನಿವಾಯುತಂ ಧರ್ಮಮೇವಾಭಿರಕ್ಷೇತ ಕೃತ್ವಾ ತುಲ್ಯೇ ಪ್ರಿಯಾ ಪ್ರಿಯೇ. ವ್ಯವಹಾರಂ ತಮಾದಾಯ, ವ್ಯವಹಾರ ಕೋರ್ಟ್ ಕೇಸ್ ಅದನ್ನು ತೆಗೆದುಕೊಂಡು ಅದರಲ್ಲಿ ಭಾಗವಹಿಸಿ ಧರ್ಮವನ್ನು ರಕ್ಷಣೆ ಮಾಡಬೇಕು. ನೀವು ಕೋರ್ಟ್ ಕೇಸಿನಲ್ಲಿ ಪ್ರವೇಶ ಮಾಡಿದಾಗ ಪ್ರಿಯಾಪ್ರಿಯಗಳನ್ನು ತುಲ್ಯವಾಗಿ ಇರಿಸಿಕೊಳ್ಳಬೇಕು. ಕುಲ ಪ್ರಕೃತಿ ದೇಶಾನಾಂ ಧರ್ಮಜ್ಞಾನ್ ಮೃದುಭಾಷಿಣಃ ಮಧ್ಯೆ ವಯತಿ ನಿರ್ದೋಚಾನ್ ಹಿತೇ ಯುಕ್ತಾಂಜಿತಕ್ಲಮಾನ್. ಕುಲಧರ್ಮ, ಪ್ರಕೃತಿ ಧರ್ಮ ಇವುಗಳನ್ನು ಬಲ್ಲ ಮೃದುಭಾಷಿಗಳಾದ ಮಧ್ಯವಯಸ್ಕರನ್ನು ನ್ಯಾಯಾಧೀಶರಾಗಿಸಬೇಕು. ಯುವಕರನ್ನು ನ್ಯಾಯಾಧೀಶರಾಗಿಸಬಾರದು. ಏನು ಗೊತ್ತಾಗತ್ತೆ? ಏನು ಗೊತ್ತಾಗಲ್ಲ. ಅದರಿಂದಾಗಿ ನಾಯಕರು ನಿಮಗೆ ನೋಡಿ, ಮಹಾಭಾರತದಲ್ಲೇ ಆಗಲಿ ರಾಮಾಯಣದಲ್ಲಾಗಲಿ ಎಲ್ಲ ಮಧ್ಯವಯಸ್ಕ ನಾಯಕರು. ಮಹಾಭಾರತದಲ್ಲಂತೂ ಅವನು ಕ್ರಮೇಣ ಬೆಳೀತಾ 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 ಅವರು ಕೊನೆ ಯುದ್ಧ ಆಗಿದ್ದು 70 ವರ್ಷ. ಎಲ್ಲರಿಗೂ ಧರ್ಮಗಳನ್ನು ಸೂಕ್ಷ್ಮವಾಗಿ ವಿವೇಚನೆ ಮಾಡುವಂತಹ ಸಾಮರ್ಥ್ಯ ಬಂದಿರುತ್ತೆ. ಯೌವನದಲ್ಲಿ ಏನು ಮಣ್ಣಾಂಗಟ್ಟಿ ಏನು ಗೊತ್ತಿರಲ್ಲ. ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ಬಿಟ್ಟು ಪೇಪರಲ್ಲಿ ಹೆಸರು ಹಾಕಿಸ್ಕೊಂಡ ಹಾಗಾದು ಅವರಿಂದಲೇ ಹೆಚ್ಚು ಅನ್ಯಾಯ ನಡೆದಿರುತ್ತೆ. ಬೇಕಾದ್ರೆ ನೋಡಿ. ಯಾಕೆ ಅಂದರೆ ಧರ್ಮದ ಹಿಡಿತ ಇರಲ್ಲ. ಚಿಕ್ಕ ವಯಸ್ಸಿಗೆ ನಾನು ಈ ಸಾಧನೆ ಮಾಡಿದೆ ಅನ್ನುವ ಅಹಂಕಾರ ಇರುತ್ತೆ. ಅಪರೂಪ ಚಿಕ್ಕ ವಯಸ್ಸಿನವರು ಕ್ರಮಬದ್ಧವಾಗಿ ನ್ಯಾಯಪರವಾಗಿ ಜ್ಞಾನದಿಂದ ಮಾಗಿ ತೀರ್ಮಾನಗಳನ್ನು ಕೊಡೋದು ಬಹಳ ಅಪರೂಪ. ಜನಪ್ರಿಯವಾದ ದಾರಿಯಲ್ಲಿ ಅವರಿರ್ತಾರೆ. ಅಲುಬ್ಧಾನ್ ಶಿಕ್ಷಿತಾನ್ ದಾಂತಾನ್ ಧರ್ಮೇಚು ಪರಿನಿಷ್ಠಿತಾನ್ ಸ್ಥಾಪಯೇತ್ ಸರ್ವಕಾರ್ಯೇಷು ರಾಜ ಸರ್ವಾರ್ಥದಕ್ಷಿಣ. ಲೋಭಿಗಳಾಗಿರಬಾರದು, ಹಿರಿಯರಿಂದ ಶಿಕ್ಷಣಕ್ಕೆ ಒಳಗಾಗಿರಬೇಕು, ಇಂದ್ರಿಯ ನಿಗ್ರಹ ಇರಬೇಕು, ಧರ್ಮದಲ್ಲಿ ನಿಷ್ಠಿತರಾಗಿರಬೇಕು, ಅಂಥವರನ್ನು ಮಾಡಬೇಕು. ಸರಿ, ಹಾಗಂತ ಹೇಳಿ ವಿಪರೀತ ವಯಸ್ಸಾಗಿರಬೇಕಾ ಅಂದರೆ ಜಿತಕ್ಲಮಾನ್, ಶ್ರಮ ಆಗಬಾರ್ದು. 2 ಮಾತಾಡಿ ರೆಸ್ಟ್ ತಗೊಳ್ಬೇಕು. ಆ ಥರದವರಿಗೆ ಅಧಿಕಾರ ಕೊಟ್ಟು ಏನು ಮಾಡೋದು? ಹೇಳಬಾರದು. ಒಂದು ಸಂಗತಿಯನ್ನು ಹೇಳುತ್ತೇನೆ. ನಮ್ಮ ದೇಶದ ರಾಷ್ಟ್ರಪತಿಗಳ ಸಹಾಯಕರು, ಮುಖ್ಯವಾಗಿ ಕೆಲವೊಂದು ರಾಷ್ಟ್ರಪತಿಗಳು, ಆಮೇಲೆ ಕೆಲವೊಬ್ಬರು ಅತ್ಯಂತ ಡೆಲಿಗೇಟ್ಸ್ ಅಂತ ಏನು ಹೇಳ್ತಾರೆ, ಬೇರೆ ದೇಶದ ನಿಯೋಗಕ್ಕೆ ಹೋದಾಗ ಎಷ್ಟು ಅಸಮರ್ಥರಾಗಿರ್ತಿದ್ರು ಅವರು ಅಂತಂದರೆ, ಒಂದು ದಿವಸಕ್ಕೆ ಒಂದೇ ಕಾರ್ಯಕ್ರಮ. ವಿದೇಶಕ್ಕೆ ಹೋದರೆ ಪೂರ್ತಿ ಬ್ಯುಸಿಯಾಗಿರ್ತಾರೆ, ಯುವಕರಾದರೂ ಮಧ್ಯವಯಸ್ಕರಾದರೆ.
ಬೇರೆ ಬೇರೆ ನಿಯೋಗಗಳನ್ನು ಅವರು ಭೇಟಿ ಮಾಡಬೇಕಾಗತ್ತೆ. ಇವರಿಗೆ 20 ನಿಮಿಷ ಸುತ್ತಾಡಿದ್ರೆ ಸುಸ್ತಾಗಿ ಹೋಗೋದಂತೆ. ಆ ಥರದ ರಾಷ್ಟ್ರಪತಿಗಳು ನಮ್ಮ ದೇಶಕ್ಕಿದ್ದಾರೆ, ಇದ್ರು. ಅಷ್ಟೇ, ಮುಗಿದೋಯ್ತು, ಸರ್ವಾಧಿ ಪೂರ್ಣತೆ. ಸೀದಾ ಹೋಗಿ 20 ನಿಮಿಷ ಓಡಾಡಿ ಮತ್ತೆ ಹೋಗಿ ರೂಮಲ್ಲಿ ಹೋಗಿ ಮಲ್ಕೊಂಡ್ಬಿಡೋದು. ಈ ತರಹ ಇದ್ರಂತೆ. ಪತ್ರಕರ್ತರು ಅವರೇ ಅನುಭವ, ಅವ್ರ ಜೊತೆಗೆ ಹೋಗ್ತಾ ಇದ್ರು. ಅವಾಗೆಲ್ಲ ಪತ್ರಕರ್ತರನ್ನು ಕರ್ಕೊಂಡು ಹೋಗ್ತಾ ಇದ್ರು ಒಂದು ಸ್ಪೆಷಲ್ ಫ್ಲೈಟಲ್ಲಿ. ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು. ಮೋದಿ ಬಂದು ಕಟ್ ಮಾಡಿದ್ದು. ಹೋದರೆ ಅಲ್ಲಿಗೆ ಮುಗಿದೇ ಹೋಯ್ತು. 20 ನಿಮಿಷ ಪರಮಾವಧಿಯಿಂದ ಓಡಾಡಿ ಆಮೇಲೆ ಹೋಗಿ ರೂಮ್ಗೆ ಹೋಗಿ ಮಲ್ಕೊಂಡ್ಬಿಡೋರಂತೆ. ಈ ತರಹದ ರಾಷ್ಟ್ರಪತಿಗಳನ್ನು, ಶಿಕ್ಷಣ ಮಂತ್ರಿಗಳನ್ನು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಗಳನ್ನು, ಕಡೆ ಪ್ರಧಾನಿಗಳನ್ನು, ಉಪಪ್ರಧಾನಿಗಳನ್ನು ಈ ದೇಶ ನೋಡಿದೆ. ಅದರಿಂದ ಜಿತಕ್ಲಮಾನ್ ಎಂಥವರು ಅಧಿಕಾರದಲ್ಲಿರಬೇಕು, ಯಾರಿಗೆ ದಣಿವಾಗೋದಿಲ್ಲ ಅವರು. ಬೇಗ ದಣಿವಾಗ್ಬಿಟ್ರೆ ಕೆಲಸ ಏನು ಮಾಡ್ತಾರೆ ಅವರು? ಏತೇನೈವ ಪ್ರಕಾರೇಣ ಕೃತ್ಯ ನಾಮಾಗತಿಂ ಗತಿಂ ಯುಕ್ತ್ಯಾ ತಮನುತಿಷ್ಠೇತ ತುಷ್ಟಶ್ಚಾರೈಃ ಪುರಸ್ಕೃತಃ. ಹೀಗೆ ಎಲ್ಲ ಕೆಲಸಗಳ ನಡೆಯನ್ನು ಒಬ್ಬ ತೀರ್ಮಾನ ಮಾಡಬೇಕು. ಅವನ ವಶದಲ್ಲಿ, ಇಂಥವನ ವಶದಲ್ಲಿ ವಸುಧೇಯಂ ವಸುಂಧರ, ಅನುಗ್ರಹ ಕಾಣಬೇಕು, ನಿಗ್ರಹ ಕಾಣಬೇಕು. ಅನುಗ್ರಹ ಕಾಣೋದ್ರಿಂದ ಈ ರಾಜನನ್ನು ಓಲೈಸಬೇಕಪ್ಪ, ಇಲ್ಲ ಅಂದರೆ ನಮ್ಗೆ ಉಡಿಗಾಲ ಇಲ್ಲ ಅನ್ಕೋತಾರೆ. ನಿಗ್ರಹ ಕಾಣೋದ್ರಿಂದ ಈ ರಾಜನನ್ನು ಎದುರು ಹಾಕೋಬಾರದು ಅಂತ ಅನ್ಕೋತಾರೆ. ವ್ಯಕ್ತಶ್ಚ ಅನುಗ್ರಹೋ ಯಸ್ಯ ಯಥೋಕ್ತಶ್ಚಾಪಿ ನಿಗ್ರಹ ಗುಪ್ತಾತ್ಮ ಗುಪ್ತ ರಾಷ್ಟ್ರಶ್ಚ ಸ ರಾಜ ರಾಜಧರ್ಮವಿತ್. ಅದರಿಂದಾಗಿ ನಿಗ್ರಹ ಅಭಿವ್ಯಕ್ತ ಆಗಬೇಕು ಅಂತಲೇ ಸುಮಾರು 50 ವರ್ಷ 25 ವರ್ಷ ಆದಮೇಲೆ KGB ಅವರು, ಆಮೇಲೆ ಮೊಸಾದ್ನವರು ತಾವು ಮಾಡಿದ ಕೆಲಸಗಳ ದಾಖಲೆಯನ್ನು ಬಿಡುಗಡೆ ಮಾಡ್ತಾರೆ. ಯಾಕೆ ಬಿಡುಗಡೆ ಮಾಡಬೇಕು? ನಿಗ್ರಹ ಹೀಗಿರುತ್ತೆ ಅಂತ ಗೊತ್ತಾದರೆ ಬಾಲ ಬಿಚ್ಚಲ್ಲ ಅಂತ. ಅವನ ಅನುಗ್ರಹ ಏನು ಅಂತ ಗೊತ್ತಾಗ್ತಾ ಇರುತ್ತೆ, ನಿಗ್ರಹ ಏನು ಅನ್ನೋದು ಗೊತ್ತಾಗಬೇಕು. ಇವನು ಎದುರಾಕೊಂಡ್ರೆ ಪ್ರಾಬ್ಲಮ್ಮು ಅಂತ. ಅದರಿಂದಾಗಿ ರಾಜನ ನಿಗ್ರಹಾನುಗ್ರಹಗಳು ಪ್ರಕಟವಾಗಿ ತೋರಬೇಕು. ನಿತ್ಯಂ ರಾಷ್ಟ್ರಮವೇಕ್ಷೇತ ಗೋಭಿ ಸೂರ್ಯ ಇವಾತಪಂ. ನಿತ್ಯವೂ ರಾಷ್ಟ್ರವನ್ನು ಕಾಣಬೇಕು, ನೋಡಬೇಕು. ಬುದ್ಧಿಯಿಂದ ತಾನೇ ಯೋಚನೆ ಮಾಡಬೇಕು. ಯಾವತ್ತೂ ಅವ್ರಿಗೆ ವಶರಾಗಿಬಿಟ್ರೆ, ಬುದ್ಧಿ ಹಿಂಗೆ ಮಾಡಿ, ಬುದ್ಧಿ ಆಯಿತು ಕಣೋ, ಬೇಡ ಬುದ್ಧಿ ಆಯಿತು ಕಣೋ, ಹೀಗೆ ಮಾಡಬಾರದು. ಇವನೇ ತೀರ್ಮಾನ ತಗೊಳ್ಳೋ ಹಾಗಿರಬೇಕು. ಕಾಲ ಪ್ರಾಪ್ತ ಉಪಾದದ್ಯಾತ್ ನಾರ್ಥಂ ರಾಜ ಪ್ರಸೂಚಯೇತ್. ಕಾಲಪ್ರಾಪ್ತವಾದದ್ದನ್ನು ಸ್ವೀಕಾರ ಮಾಡೋದು ಬರಬೇಕು. ನಾರ್ಥಂ ರಾಜ ಪ್ರಸೂಚಯೇತ್. ಹೀಗೆ ಮಾಡಿದ್ರೆ ಒಳ್ಳೆಯದು ಅಂತ ಸೂಚನೆ ಕೊಡಬಾರದು. ಸೂಚನೆ ಕೊಡೋದು ಅಂದರೆ ಇಂಡೈರೆಕ್ಟಾಗಿ ಹೇಳೋದು ಅಂತ. ಸೂಚನೆ ಅನ್ನೋ ಶಬ್ದಕ್ಕೇನೆ ಇಂಡೈರೆಕ್ಟಾಗಿ ಹೇಳೋದು. ಭಕ್ತಾದಿಗಳಲ್ಲಿ ಒಂದು ಸೂಚನೆ ಅಂತಾರೆ. ಶಬ್ದಾರ್ಥವೇ ಗೊತ್ತಿಲ್ಲ. ನಾವು ಒಂದು ಸೂಚನೆಯನ್ನು ಕೊಡ್ತೇವೆ ಅಂತಾರೆ. ಅಯ್ಯೋ ರಾಮ, ನೀವು ಜೋರಾಗಿ ಹೇಳ್ಬಿಟ್ಟು ಸೂಚನೆ ಕೊಡ್ತೀನಿ ಅಂತ ಇದ್ದೀರಲ್ಲ. ಸೂಚನೆ ಅಂದರೆ ಹೇಗೆ? ಇಂಡಿಕೇಶನ್. ಸೂಚಿಸೋದು ಅಂದರೆ ಇಂಡಿಕೇಶನ್. ಈ ನೋಡಿ ಇಲ್ಲಿ ಅಲ್ಲ, ಅದು ನೇರವಾಗಿ ಮಾಹಿತಿ ಕೊಟ್ಟ ಈ ಕೂತ್ಕೊಳ್ಳಿ ಅಂತ ಹೇಳೋದು ಸೂಚನೆ ಅಲ್ಲ. ಚೇರ್ ತಯಾರಾಗಿದೆ ಅನ್ನೋದು ಸೂಚನೆ. ಅಲ್ಲಿ ಎಲ್ಲ ತಯಾರಾಗಿದೆ ಅನ್ನೋದು ಸೂಚನೆ. ನಿಮಗೆ ಹೊರಡಲಿಕ್ಕೆ ಗಾಡಿ ಸಿದ್ಧವಾಗಿದೆ, ಇದು ಸೂಚನೆ. ಹೊರಡಿ ಅಂತ. ನೀವು ಹೊರಡಿ ಅನ್ನೋದು ಸೂಚನೆ ಅಲ್ಲ. ಸೂಕ್ಷ್ಮವೇ ಗೊತ್ತಾಗಲ್ಲ. ರಾಜ ಆ ರೀತಿ ಸೂಚನೆ ಕೊಡಬಾರದು, ನೇರವಾಗಿರ್ಬೇಕು. ಯಾಕೆಂದ್ರೆ ಅವನು ಸೂಚನೆ ಹಂಗೆ ಕೊಟ್ಬಿಟ್ರೆ
ಏನೇನಾಗತ್ತೆ ಅನ್ನೋದು ಅವನಿಗೆ ಗೊತ್ತಿರಬೇಕು. ಅಹನ್ಯಹನಿ ಸಂದುಷ್ಯಾತ್ ಮಹಿಂಗಾಮಿವ ಬುದ್ಧಿಮಾನ್ ಯಥಾ ಕ್ರಮೇಣ ಪುಷ್ಪೇಭ್ಯ ಚಿನೋತಿ ಮಧುಷಟ್ಪದ. ಹಾಲು ಕರೆಯುವವನ ಹಾಗೆ ರಾಷ್ಟ್ರವನ್ನು ಕರೆಯಬೇಕು, ಪ್ರತಿ ದಿವಸ ಕರಿಬೇಕು. ಕೆಚ್ಚಲನ್ನು ಕತ್ತರಿಸ್ಬಿಟ್ರೆ ಹಾಲೆಲ್ಲಿ ಬರುತ್ತೆ ನಾಳೆಯಿಂದ? ರಾಷ್ಟ್ರವನ್ನು ಆ ರೀತಿ ಆಯ್ತಾ. ಆಮೇಲೆ ದುಂಬಿ ಜೇನನ್ನು ಹೀರುತ್ತೆ, ಬನಿಯನ್ನು ಹೀರುತ್ತೆ ಹೂವುಗಳಿಂದ, ಆದರೆ ಹೂವು ಫ್ರೆಶ್ ಆಗೇ ಇರುತ್ತೆ. ಹೀರಿದ ಕೂಡಲೇ ಸೊರ್ರ ಅಂತ ಹೇಳಿ ಗಿಡ ಬಾಡಿ ಹೋಗಲ್ಲ, ಹೂ ಬಾಡಿ ಹೋಗಲ್ಲ. ರಾಷ್ಟ್ರವನ್ನು ಹಾಗೆ ತಗೊಳ್ಬೇಕು. ರಾಜನಾದವ ಯದ್ಧಿ ಗುಪ್ತಾವಶಿಷ್ಟಂ ಸ್ಯಾತ್ ತದ್ಧಿತಂ ಧರ್ಮ ಕಾಮಯೋ ಸಂಚಯಾದ ವಿಸರ್ಗಿ ಸ್ಯಾತ್ ರಾಜ ಶಾಸ್ತ್ರವಿದಾತ್ಮವಾನ್. ಗುಪ್ತ ಅವಶಿಷ್ಟ ರಕ್ಷಣೆ ಮಾಡಿರಬೇಕು, ಉಳಿಸಬೇಕು. ಧರ್ಮಕಾಮಗಳಿಗೆಯಿಂದ ಕೂಡಿ ಹಿತವಾಗಿ ಇರಬೇಕು. ಆ ರೀತಿ ಉಪಯೋಗ ಆದರೆ ಅರ್ಥಶಾಸ್ತ್ರವನ್ನು ಅವನು ತಿಳಿದವ ಅಂತ. ನಾಲ್ಪಮರ್ಥಂ ಪರಿಭವೇತ್, ಸ್ವಲ್ಪ ಪ್ರಯೋಜನಕ್ಕಾಗಿ ದೀರ್ಘವಾದ ಕಾದಾಟಗಳನ್ನು ಮಾಡಬಾರದು. ನಾವಮನ್ಯೇತ ಶಾಸ್ತ್ರವಾನ್, ಶತ್ರುಗಳನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರದು. ತನ್ನನ್ನೇ ತಾನು ನೋಡಿಕೊಳ್ಳಬೇಕು. ನಚಾ ಬುದ್ಧೇಶು ವಿಶ್ವಸೇತ್, ಅವಿವೇಕಿಗಳಲ್ಲಿ ವಿಶ್ವಾಸ ಇಡಬಾರದು. ಧೃತಿರ್ದಾಕ್ಷಂ ಸಂಯಮೋ ಭೂತಿರಾತ್ಮ ಧೈರ್ಯಂ ಚೈರ್ಯಂ ದೇಶಕಾಲ ಪ್ರಮಾದಾ ಅಲ್ಪಸ್ಯ ವಾ ಮಹತೋ ವಾ ವಿವೃದ್ಧೌ ಧನಸ್ಯೈತಾನ್ಯಷ್ಟ ಸಮಿಂಧನಾನಿ. ಹಣ ಉಳಿಬೇಕು ಅಂತಂದರೆ ಇನ್ಸ್ಟ್ರಕ್ಷನ್, ಸೂಚನೆ. ಇನ್ಸ್ಟ್ರಕ್ಷನ್ಸು ಕೊಡೋದು ಸೂಚನೆ ಅಲ್ಲ, ಇಂಡಿಕೇಶನ್. ನಮ್ಮ ಮಾತಿನಿಂದ ಬೇರೆ ಇತ್ತು ಅಂದರೆ. ಧೃತಿರ್ದಾಕ್ಷ್ಯಂ, ಹಣ ಬೆಳಿಲಿಕ್ಕೆ ಎಷ್ಟು ಕಾರಣ? ಹಣದ ಗಳಿಕೆಯ 8 ಸೂತ್ರಗಳು ಮಹಾಭಾರತ ಕೊಡುತ್ತೆ. ಹೇಗೆ ಗಳಿಸಬೇಕು, ಗಳಿಸಿದ್ದನ್ನು ಹೇಗೆ ಬೆಳೆಸಬೇಕು ಅಂತ. ಒಂದು ಧೃತಿ, ರಿಸ್ಕ್ ತಗೋಬೇಕು. ದಾಕ್ಷ್ಯಂ, ಸಾಮರ್ಥ್ಯ ಇರಬೇಕು. ಸಂಯಮ, ಕಾಯಬೇಕು. ಭೂತಿ, ಸಂಪತ್ತೇ ಸಂಪತ್ತಿನ ಉದ್ದೇಶ ಆಗಿರಬೇಕು. ಆತ್ಮ, ನಿಮ್ಮ ಮನಸ್ಸು ಅಲ್ಲಿ ಪೂರ್ತಿಯಾಗಿ ಕೆಲಸ ಮಾಡಬೇಕು. ಧೈರ್ಯಂ, ಬುದ್ಧಿವಂತಿಕೆ. ಶೌರ್ಯಂ, ಹಿಡಿದದ್ದನ್ನು ಗುರಿ ಮುಟ್ಟಿಸಬೇಕು. ದೇಶ ಕಾಲ ಪ್ರಮಾದ, ದೇಶಕ್ಕೆ ಕಾಲಕ್ಕೆ ತಕ್ಕ ಹಾಗೆ ನಡ್ಕೊಳ್ಬೇಕು. ಬದರಿಯಲ್ಲಿ ಫ್ರಿಜ್ ಅಂಗಡಿ ಇಟ್ಕೊಂಡ್ರೆ ಅಂದರೆ ದೇಶ ಕಾಲಕ್ಕೆ ಅನುಗುಣವಾಗಿ ನಮ್ಮ ನಡೆ ಇರಬೇಕು. ಅಪ್ರಮಾದಾಹ, ಮೈ ಮರೆಯಬಾರದು. ಅಲ್ಪಸ್ಯವಾ ಮಹತೋವಾ ವಿವೃದ್ಧೌ, ಸ್ವಲ್ಪ ಆಗಲಿ ಬಹಳ ದೊಡ್ಡ ಮಟ್ಟದಲ್ಲಿ ಲಾಭ ಆಗಲಿ, ಲಾಭನೇ, ಹಾಗೆ ಮುನ್ನಡೆಯಬೇಕು. ಧನಸ್ಯ ಏತಾನೆ ಅಷ್ಟ ಸಮಿಂಧನಾನಿ, ಹಣ ಬೆಳಿಬೇಕು ಅಂತಂದರೆ ಈ 8 ಇರಬೇಕು. ಅಗ್ನಿಸ್ತೋಕೋ ವರ್ಧತೆ ಹ್ಯಾಜ್ಯ ಸಿಕ್ತೋ ಬೀಜಂ ಚೈಕಂ ಬಹುತಾ ಹಸ್ತ್ರಮೇತಿ ಕ್ಷಯೋದಯೌ ವಿಪುಲೌ ತನ್ನಿಯಮ್ಯೌ ತಸ್ಮಾದಲ್ಪಂ ನಾವಮನ್ಯೇತ ವಿತ್ತಂ. ಸ್ವಲ್ಪನೇ ಅಗ್ನಿ ತುಪ್ಪ ಹಾಕಿದ್ರೆ ಜೋರಾಗಿ ಧಗಧಗಿಸತ್ತೆ. ಒಂದೇ ಬೀಜ 1000 ಗಿಡಗಳನ್ನು ಪಡೆಯಬಲ್ಲದು ಕಾಲಾನಂತರ. ಕ್ಷಯೋದಯೌ ವಿಪುಲೌ ತನ್ನಿಯಮ್ಯೌ, ಬಹಳ ಹಣದ ನಾಚ, ಇದನ್ನು ತಡೆಗಟ್ಟಬೇಕು. ಅದರಿಂದಾಗಿ ಸ್ವಲ್ಪ ಹಣವನ್ನು ವೇಸ್ಟ್ ಮಾಡಬಾರದು. ತಸ್ಮಾದಲ್ಪಂ ನಾವಮನ್ಯೇತ ವಿತ್ತಂ. ಬಾಲೋ ಬಾಲಸ್ಥವಿರೋ ವಾರಿಪುರ್ಯಃ ಸದಾ ಪ್ರಮತ್ತಂ ಪುರುಷಂ ನಿಹನ್ಯಾತ್ ಕಾಲೇ ನಾನ್ಯಃ ತಸ್ಯ ಮೂಲಂ ಹರೇತ ಕಾಲಜ್ಞಾನಂ ಪಾರ್ಥಿವಾನಾಂ ವರಿಷ್ಠಂ. ಒಬ್ಬ ಯಾವುದೋ ಒಂದು ಅವಸ್ಥೆಯಲ್ಲಿ ನೋಡಿರ್ತೀವಿ, ಬಾಲಕಾವಸ್ಥೆಯಲ್ಲಿ ನೋಡಿರ್ತೀವಿ. ಅವನು ಬೆಳೆದಿರ್ತಾನೆ, ಅವನ ಬೆಳವಣಿಗೆಯನ್ನು ಗಮನದಲ್ಲಿಟ್ಕೊಂಡೇ ಮಾತಾಡಬೇಕು.
ಮೊದಲಿನ ಥರನೇ ಮಾತನಾಡಬಾರ್ದು. ಅವನು ಅದನ್ನು ದಾಟಿ ಎಲ್ಲೋ ಮುಂದೋಟೋಗಿರ್ತಾನೆ. ನಾವು ಅದನ್ನು ಗುರುತಿಸೋದು ವಿಫಲರಾಗ್ತೇವೆ. ಆಗ ಅವನಿಗೆ ನಮ್ಮ ಬಗ್ಗೆ ಒಳ್ಳೆ ಭಾವನೆ ಮೂಡಲ್ಲ. ಅಷ್ಟೇ ಅಲ್ಲ, ಅವನಿಂದ ಸಿಗೋದನ್ನು ನಾವು ಕಳ್ಕೊತೀವಿ. ವಯಸ್ಸು ಬೆಳೀತಾ ಇದ್ದ ಹಾಗೆ ಅವನು ಬೆಳೀತಾನಲ್ವಾ. ಆ ಹಿಂದಿನ ಪ್ರೀತಿ ಇಟ್ಕೊಳ್ಳಿ, ಆದರೆ ಅವನು ಅಲ್ಲಿಗೆ ನಿಂತೋಗಿರ್ತಾನೆ ಅಂತಲ್ಲ. ಬಹಳ ಕಾಲ ಆದ್ಮೇಲೆ ನೋಡ್ತೀರಾ, ನಿಮಗವನು ಏಕವಚನದ ಮಗುವೇ, ಆದರೆ ಅವನ ಬೆಳವಣಿಗೆಯನ್ನು ನೀವು ಗಮನಿಸಬೇಕು. ಮೊದಲಿನ ಥರಾನೇ ಹೇಗೋ ಮಾತಾಡಿಸಿದ್ರೆ, ಅದರಿಂದಾಗಿ ಕಾಲವನ್ನು ನೋಡಬೇಕು. ಬಾಲಃ ಅಬಾಲ ಸ್ಥವಿರೋ ವಾರಿ ಪ್ರಿಯ. ನಿಮ್ಮ ಶತ್ರು ಬಾಲಕನಾಗಿರಲಿ, ಬಾಲಕನಲ್ಲದಿರಲಿ, ವೃದ್ಧನಿರಲಿ, ಬಾಲಕನೇ ಆದರೂ ನೀವು ಮೈಮರೆತರೆ ಅವನು ಮೈಮರೆಯೋಲ್ಲ. ನಿಮ್ಮ ಶತ್ರುವೇ ಆಗಿದ್ರೆ ಕಾಲದಿಂದ ನೋಡಬೇಕು. ಅವನ ಬೇರನ್ನೇ ಕಿತ್ತು ಬಿಡ್ತಾನೆ ಈ ಹುಡುಗ. ಅದರಿಂದಾಗಿ ಕಾಲಜ್ಞಾನಂ ಪಾರ್ಥಿವಾನಾಂ ವರಿಷ್ಠಂ. ಯಾರು ಹೇಗೆ ಎಷ್ಟು ಬೆಳೆದಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇರಬೇಕು. ಹಿಂದಿನ ಥರನೇ ಟ್ರೀಟ್ ಮಾಡೋದಲ್ಲ. ಒಬ್ಬ ದೊಡ್ಡ ಸ್ಥಾನಕ್ಕೆ ಹೋಗ್ತಾನೆ ಅಂತ ಇಟ್ಕೊಳ್ಳಿ, ನೀವು ಚಿಕ್ಕಂದಿನಿಂದ ನೋಡಿದ ವ್ಯಕ್ತಿಯೇ ಆಗಿರಬಹುದು. ದೊಡ್ಡ ಸ್ಥಾನದಲ್ಲಿ ಇರ್ತಾನೆ ಅಂತಲೇ ಇಟ್ಕೊಳ್ಳಿ, ಗಂಭೀರವಾಗಿರಬೇಕು. ಆಮೇಲೆ ಏಕಾಂತದಲ್ಲಿ ಅದೇ ರೀತಿ ಮಾತನಾಡಿಸಿ, ಯಾರು ಬೇಡ ಅಂತಾರೆ ಅಲ್ವಾ. ನೀವು ಚಿಕ್ಕಂದಿನಿಂದ ನೋಡಿದವನೇ ಆಗಿರಬಹುದು, ಅವನು ಮುಖ್ಯಮಂತ್ರಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಆದರೆ ಹಿಂದಿನ ಥರನೇ ಮಾತಾಡಿಸಿದ್ರೆ ದೊಡ್ಡ ಸಂಸ್ಥೆಯ ಅಧ್ಯಕ್ಷನಾಗ್ತಾ ಇರ್ತಾನೆ, ಇನ್ನೇನು ಹಿಂದಿನ ಥರನೇ ಮಾತಾಡಿಸಿದ್ರೆ. ಅದರಿಂದಾಗಿ ಕಾಲಜ್ಞಾನ ಅನ್ನೋದು ಬಹಳ ಮುಖ್ಯ. ಹರೇತ್ ಕೀರ್ತಿಂ ಧರ್ಮಮಸ್ಯೋಪರುಂಧ್ಯಾತ್ ಅರ್ಥೇ ವಿಘ್ನಂ ವೀರ್ಯಮಸ್ಯೋಪಹನ್ಯಾತ್ ರಿಪುರ್ದ್ವೇಷ್ಟ ದುರ್ಬಲೋ ವಾ ಬಲೀ ವಾ ತಸ್ಮಾತ್ ಛತ್ರೋ ನೈವ ಬಿಭ್ಯೇದ್ಯಥಾತ್ಮ. ನೀವು ಮೈಮರೆತಾಗ ನಿಮ್ಮ ಕೀರ್ತಿಯನ್ನು, ಧರ್ಮವನ್ನು, ನಿಮ್ಮ ಹಣದಲ್ಲಿ ವಿಘ್ನವನ್ನು, ವೀರ್ಯವನ್ನು ನಾಶ ಮಾಡಬಹುದು. ಆದ್ದರಿಂದಾಗಿ ಮೈ ಮರೆಯದೇ ಇದ್ದರೆ ನಿಮಗೆ ಯಾರ ಭಯವೂ ಇರೋದಿಲ್ಲ. ಇಲ್ಲ ಅಂದರೆ ನಿಮಗೆ ನಿಮ್ಮದೇ ಭಯ. ಅಯ್ಯೋ, ಯಾವಾಗ ಏನು ಮಾತಾಡ್ಬಿಡ್ತೀನೋ ಏನೋ ಅಂತ ಮನಸ್ಸಿನಲ್ಲಿ ಇರಬೇಕು. ಹಾಗಿದ್ರೆ ನಾಜೂಕಾಗಿ ವ್ಯವಹಾರ ಮಾಡ್ತಾನೆ. ಇಲ್ಲ ಅಂದರೆ ಹೇಗೆ ಬೇಕಾದರೂ ಹರಿಯೇ ಬಿಟ್ಟರೆ ಬಾಯನ್ನು ಏನೇನೋ ಅವ್ಯವಸ್ಥೆ ಆಗೋಗುತ್ತೆ. ಕ್ಷಯಂ, ಅದಕ್ಕೆ ತಸ್ಮಾತ್ ಕಾಲಜ್ಞಾನಂ ಪಾರ್ಥಿವಾನಾಂ ವರಿಷ್ಠಂ. ಕಾಲಜ್ಞಾನ, ಟೈಮ್ ಸೆನ್ಸ್ ಅದಿರಬೇಕು. ಕ್ಷಯಂ ಶತ್ರೋ ಸಂಚರನ್ ಪಾಲಯನ್ ವಾ ಅಪ್ಯುಭಾವರ್ಥೌ ಸಹಿತೌ ಧರ್ಮಕಾಮೌ ಅತಶ್ಚಾನ್ಯನ್ ಮತಿಮಾನ್ ಸಂದಧೀತ ತಸ್ಮಾದ್ ರಾಜ ಬುದ್ಧಿಮಂತಂ ತ್ರಯೇತ. ರಾಜನಾದವ ಇದನ್ನೆಲ್ಲ ಸೂಕ್ಷ್ಮವಾಗಿ ಗುರುತಿಸುವಂತಹ ಬುದ್ಧಿವಂತನನ್ನೇ ಆರಿಸ್ಕೊಳ್ಬೇಕು. ಮುಖಕ್ಕೆ ತಕ್ಕ ಹಾಗೆ ಮಾತನಾಡ್ತಾನೆ ಅಂತ ಯಾರ್ಯಾರೋ ಮುಟ್ಟಾಳ್ರನ್ನ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ರೆ ಗತಿ ಏನು? ಬುದ್ಧಿರ್ದೀಪ್ತ ಧನವಂತಂ ಹಿನಸ್ತಿ ಬಲಂ ಬುದ್ಧ್ಯಾ ವರ್ಧತೆ ಪಾಲ್ಯಮಾನಂ ಶತ್ರುರ್ಬುದ್ಧ್ಯಾ ಸೀದ್ಯತೆ ಪೀಡ್ಯಮಾನೋ ಬುದ್ಧಿಪೂರ್ವಂ ಕರ್ಮಯತ್ನ ಪ್ರಶಸ್ತಂ. ಬುದ್ಧಿ ಬೆಳಗಿದರೆ ಹಣವಂತನನ್ನು ಹಣಿಯುತ್ತದೆ. ನೇರ ಅನುವಾದ, ಬುದ್ಧಿ ದೀಪ್ತಾ ಧನವಂತಂ ಹಿನಸ್ತಿ. ಬುದ್ಧಿ ಬೆಳಗಲು ಹಣವಂತನನ್ನು ಹಣಿಯುತ್ತದೆ. ಬಲಂ ಬುದ್ಧ್ಯಾ ವರ್ಧತೆ ಪಾಲ್ಯಮಾನಂ. ಬುದ್ಧಿಯಿಂದಲೇ ಬಲವು ಬೆಳೆಯುವುದು. ಬುದ್ಧಿಯ ಸಹಾಯ ಇದ್ದರೆ ಬಲ ಬೆಳೆಯುತ್ತೆ. ಶತ್ರುರ್ಬುದ್ಧ್ಯಾ ಸೀದತೆ ಪೀಡ್ಯಮಾನ. ಶತ್ರು ಬುದ್ಧಿಯಿಂದ ಅವನನ್ನು ಪೀಡಿಸಿದರೆ ಶತ್ರು ನಾಶ ಆಗ್ತಾನೆ.
ಬುದ್ಧಿಪೂರ್ವಂ ಕರ್ಮಯತ್ನ ಪ್ರಶಸ್ತಂ. ಅದರಿಂದಾಗಿ ಬುದ್ಧಿಪೂರ್ವಕವಾದ ಕರ್ಮವನ್ನು ಮಾಡಬೇಕು, ಬುದ್ಧಿ ಬೆಳೆಸ್ಕೊಳ್ಬೇಕು. ಸರಿ, ಎಲ್ಲಿಂದ ಬರುತ್ತದು ಬುದ್ಧಿ? IAS ಮಾಡಿದ್ರೆ ಬರುತ್ತಾ? KAS ಮಾಡಿದ್ರೆ ಬರುತ್ತಾ? ಬರಬೇಕು ಅಂತಿಲ್ಲ. ವಿದ್ಯಾ ತಪೋವಾ ವಿಪುಲಂ ಧನಂ ವಾ ಸರ್ವಂ ಹೇತದ್ವ್ಯವಸಾಯೇನ ಶಕ್ಯಂ. ನಾವು ಪ್ರಯತ್ನ ಪಡಬೇಕು. ನಿಜವಾದ ವಿದ್ಯೆ ಬರೋದು ನಮ್ಮ ಆತ್ಮಿಕ ಪ್ರಯತ್ನದಿಂದಲೇ ಸಾಧ್ಯ. ತಪಸ್ಸು ಕೂಡ ಆ ಪ್ರಯತ್ನದಿಂದ ಸಾಧ್ಯ. ವಿಪುಲಂ ಧನಂ, ಹಣವೂ ನಮ್ಮ ಪ್ರಯತ್ನದಿಂದ ಸಾಧ್ಯ. ಯಥಾತ್ಮಾನಂ ಪ್ರಾರ್ಥಯನ್ನರ್ಥಮಾನೈಃ ಶ್ರಿಯಪಾತ್ರಂ ಪೂರಯತೆಪ್ಯನಲ್ಪಂ. ಹೀಗೆ ತನ್ನನ್ನು ಇದಕ್ಕೆ ಸಜ್ಜುಗೊಳಿಸಿಕೊಂಡ್ರೆ ತನ್ನನ್ನು ತುಂಬಿಕೊಳ್ಳುತ್ತಾನೆ, ಬುದ್ಧಿಯಿಂದ, ತಪಸ್ಸಿನಿಂದ, ಹಣದಿಂದ. ತಸ್ಮಾದ್ ರಾಜ ಪ್ರಗೃಹೀತಚ್ಚರ ಪ್ರಜಾತು ಮೂಲಂ ಲಕ್ಷ್ಯ ಸರ್ವತೋ ಹ್ಯಾದದೀತ. ದೀರ್ಘಂ ಕಾಲಂ ಹೆರಿಭಿಪೀಡ್ಯಮಾನೋ ವಿಷ್ಯಾತ್ ಸಂಪದ್ವ್ಯವಸಾಯೇನ ಚಕ್ತ್ಯ. ಅದರಲ್ಲಿಯೂ ಸುತ್ತಮುತ್ತಲೂ ಶತ್ರುಗಳಿದ್ದು ನಮ್ಮನ್ನು ಕಾಡ್ತಾ ಇದ್ದಾಗಂತೂ ಬಹಳ ಎಚ್ಚರದಿಂದ ಇರಬೇಕು. ಬ್ರಹ್ಮಾಯತ್ತಂ ನಿವಸತಿ ದೇಹವತ್ಸು ತಸ್ಮಾದ್ ವಿದ್ಯಾದ್ವ್ಯವಸಾಯಂ ಪ್ರಭೂತಂ. ದೇವರ ಸಂಕಲ್ಪ ಎಷ್ಟೋ ಅಷ್ಟು ಈ ದೇಹ ಇರುತ್ತೆ. ದೇವರ ಸಂಕಲ್ಪ ಮುಗಿದ ಮೇಲೆ ಒಂದು ಚೂರು ಕಾಲ ಈ ದೇಹ ಇರೋದಿಲ್ಲ, ಹೊರಟು ಹೋಗ್ತೀವಿ ನಾವು. ಬಹಳ ದೊಡ್ಡ ದೊಡ್ಡವರೆಲ್ಲ ಅಲ್ಪಾಯುಷಿಗಳಾಗೋಗಿದ್ದಾರೆ. ಬಹಳ ದೊಡ್ಡವರು, ಬಹಳ ಒಳ್ಳೆಯ ಪ್ರಜ್ಞಾವಂತರು ಅಲ್ಪಾಯುಷಿಗಳಾಗೋಗಿದ್ದಾರೆ. ಅದರಿಂದಾಗಿ ಸಾಯೋ ತನಕವೂ ಕೂಡ ತಸ್ಮಾತ್ ವಿದ್ಯಾದ ವ್ಯವಸಾಯಂ ಪ್ರಭೂತಂ. ವ್ಯವಸಾಯ, ಯತ್ನ, ವಿದ್ಯೆಯಲ್ಲಾಗಲಿ ತಪಸ್ಸಿನಲ್ಲಾಗಲಿ ಹಣದಲ್ಲಾಗಲಿ ಪ್ರಯತ್ನ ಪಡಬೇಕು. ಇದೇ ಹಣಕ್ಕಿಂತ ವಿದ್ಯೆ. ಯತ್ರಾತತೆ ಮತಿಮಂತೋ ಮನಸ್ವಿನಃ ಶಕ್ರೋ ವಿಷ್ಣುರ್ ಯತ್ರ ಸರಸ್ವತೀ ಚ. ಹೀಗೆ ಇದ್ದರೆ ಇಂದ್ರ, ವರುಣ, ಸ್ವರ್ಗ ಅದರಲ್ಲಿ ಎಲ್ಲೋ ಒಂದು ಕಡೆ ಇರ್ತೇವೆ. ವಸಂತಿ ಭೂತಾನಿ ಚ ಯತ್ರ ನಿತ್ಯಂ ತಸ್ಮಾದ್ ವಿದ್ಯೆ ನಾವಮನ್ಯೇತ ದೇಹಂ. ಇನ್ನು ಇದಕ್ಕೆಲ್ಲದಕ್ಕೂ ಕಾರಣವಾದದ್ದು ದೇಹ. ದೇಹವನ್ನು ಅವಮಾನಗೊಳಿಸಬಾರದು. ಸುಮ್ಮನೆ ದೇಹವನ್ನು ಶೋಷಿಸೋದು ಬೇಕಿಲ್ಲ. ವಿಪರೀತ ಶೋಷಣೆ ಬೇಕಿಲ್ಲ. ಶಾಸ್ತ್ರ ಹೇಳುತ್ತಾ ವಿಪರೀತ ಶೋಷಣೆ ಮಾಡಿ? ಹೇಳಲ್ಲಪ್ಪ. ಅದೆಲ್ಲ ನಾವು ಮಾಡಿಕೊಂಡದ್ದು. ಏನೋ ಬಹಳ ಶೋಷಣೆ ಮಾಡೋದು ದೇಹವನ್ನು ಒಂದು ಸಾಧನೆ ಅಂತ ಬಹಳ ಜನ ಅಂದ್ಕೊಂಡಿದ್ದಾರೆ. ಶಾಸ್ತ್ರ ಆ ಥರ ಹೇಳಲ್ಲ. ಅದರಿಂದಾಗಿ ವಸಂತಿ ಭೂತಾನಿ ಚ ಯತ್ರ ನಿತ್ಯಂ. ಪಂಚಭೂತಗಳಾಗಿರಬಹುದು, ಒಳ್ಳೆಯ ತತ್ವಾಭಿಮಾನಿ ದೇವತೆಗಳಾಗಿರಬಹುದು, ಇಲ್ಲಿ ವಾಸ ಮಾಡ್ತಾರೆ. ಈ ದೇಹವನ್ನು ಅವಮಾನ ಮಾಡಿಕೊಳ್ಬಾರದು, ದೇಹವನ್ನು ಕಡೆಗಣಿಸಬಾರದು. ಯಾಕ್ರಿ ಬೆರಳ ಸಂಧಿ ಎಲ್ಲ ಒಡೆದು ಹೋಗಿದೆಯಲ್ಲ, ಅಯ್ಯೋ ನೀರು ಕೆಲಸ, ನೀರಲ್ಲೇ ಇರಬೇಕಲ್ವಾ? ನೀರಿರಬೇಕಾದ ಅಗತ್ಯ ಏನಿರುವಲ್ಲ. ಆದರೆ ನೀರಲ್ಲೇ ಇದ್ದು ಸರಿಯಾಗಿ ಒರೆಸಿಕೊಳ್ಳದೆ ಕೆಸರು ಹುಣ್ಣು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಕಾಲಿನ ಬೆರಳ ಸಂಧಿಯಲ್ಲಿ, ಕೈ ಬೆರಳ ಸಂಧಿಯಲ್ಲಿ. ಯಾಕಂದ್ರೆ ಮಡಿ. ಈ ಥರ ಇದ್ದೇನು ಪ್ರಯೋಜನ? ಬೇಕಿಲ್ಲ. ಅದೇನು ಶಾಸ್ತ್ರ ಹೇಳಿದ್ಯಾ? ನೀವು ಕೆಸರನ್ನು ಮಾಡಿಕೊಂಡ್ರೆ ಮೋಕ್ಷ ಕೊಡ್ತೀವಿ ಅಂತ ಆಗ ಮೊದಲು ಮಾಡ್ಕೋತೀವಿ ನಾವು. ಹೇಳಿಲ್ವಲ್ಲ. ವಸಂತಿ ಭೂತಾನಿ ಚ ಯತ್ರ ನಿತ್ಯಂ. ಇನ್ನೂ ಮಡಿ ತುತ್ತ ತುದಿ ಏನು ಅಂತಂದರೆ ಯಾವ ಹಿಡಿಕೆಯನ್ನು ಮುಟ್ಟಿ ಹಿಂಗೆ ದೂರ ಇದು ಬಾಗಿಲು ತೆಗಿಯಲ್ಲ. ಎಲ್ಲರೂ ಯಾವ್ಯಾವುದೋ ಕೈಯಲ್ಲಿ ಮುಟ್ಟಿರ್ತಾರೆ, ಮೇಲ್ಗಡೆ ಪರ ಅಂತ ಕೆರೀತಾರೆ, ಒಂದೋ ಮೇಲ್ಗಡೆ ತಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ನಿಮ್ಮಂಥವ್ರೆ ಅಲ್ಲಿ ಯಾಕೆ ಮುಟ್ಟು ಇಲ್ಲಿಗೆ ಮಾಡಿರಬಾರ್ದು? ಎಲ್ಲ ಏನೇನೋ ಹುಚ್ಚುಗಳು ಇದೆಲ್ಲ ಎಲ್ಲೂ ಹೇಳಲಿಲ್ಲ. ಯಾಕೆ ಮಾಡ್ತಾರೋ ದೇವ್ರಿಗೆ ಗೊತ್ತು. ಔಷಧಿ ಕೆಲವರು ತಗೊಳ್ಳಲ್ಲ. ಅಲ್ಲ, ಏನೇನೋ ಇದೆ. ಅದರಲ್ಲೂ ಪ್ರಧಾನವಾದದ್ದು ಇದು. ನಮಗೊಬ್ಬರು ವಾರ್ಡನ್ ಇದ್ದರು.
ಅವರು ನೋಡಿದ್ರೆ ಎಲ್ಲ ಋಷಿಗಳು ಮುನಿತಾ ಇದ್ರು ಅಂಥವ್ರು. ಅವರು ಬಹಳ ಮಡಿ ಬಂದು ಹಿಂಗೆ ಮೇಲ್ಗಡೆಯಿಂದ ಬಾಗಿಲು ತಳ್ಳೋದು. ಯಾಕೆಂದರೆ ಕ್ಯಾಡ್ ತಳ್ಳಿದ್ರೆ ಎಲ್ಲರೂ ಮುಟ್ಟಿರ್ತಾರೆ ಮೈಲಿಗೆ ಅಂತ. ಬರೀ ಇಂಥದ್ದೇ ಏನೇನೋ ಕಲ್ಪನೆಗಳು. ಅದರಿಂದ ಇವೆಲ್ಲ ದೇಹ ಶೋಷಣೆ ಮಾಡಿಕೊಳ್ಳೋದರ ವಿರುದ್ಧ ಶಾಸ್ತ್ರ ಇರೋದು. ಲುಬ್ಧಂ ಹನ್ಯಾತ್ ಸಂಪ್ರದಾನಾದ್ಯ ನಿತ್ಯಂ ಲುಬ್ಧಸ್ತೃಪ್ತಿಂ ಪರವಿತ್ತಸ್ಯ ನೈತಿ. ಅದರಿಂದ ದೇಹವನ್ನು ಶೋಷಣೆ ಮಾಡಿಕೊಳ್ಳಬಾರದು. ಸರ್ವೋ ಲುಬ್ಧ ಸರ್ವಗುಣೋಪಭೋಗೆ ಯೋರ್ಥೈರ್ಹೀನಃ ಕಾಮಧರ್ಮೋ ಹಿನಸ್ತಿ. ಇನ್ನು ಲೋಭವನ್ನು ನಾಶ ಮಾಡಿಕೊಳ್ಳಬೇಕು. ವಿಪರೀತ ಲೋಭ ಇರಬಾರದು. ಲೋಭಿಗೆ ತೃಪ್ತಿ ಇರಲ್ಲ. ಲುಬ್ಧಸ್ತೃಪ್ತಿಂ ಪರವಿತ್ತಸ್ಯ ನೈತಿ. ಯಹ ಅರ್ಥೈರ್ಹೀನಃ. ಹಣ ಇರೋದು ಯಾಕೆ? ಕಾಮ ಮತ್ತು ಧರ್ಮವನ್ನು ಮಾಡಲಿಕ್ಕೆ. ಅದು ಮಾಡ್ದೇನೋ ಸುಮ್ಮನೆ ಇಟ್ಕೊಂಡಿದ್ರೇನು? ಒಂದು ಇದರ ಪ್ರಕಾರ, ಒಂದು ಸಮೀಕ್ಷೆಯ ಪ್ರಕಾರ ಹಣದ ಬಗ್ಗೆ ವಿಪರೀತ ಲೋಭ ಇರೋದು ಯಾರಿಗೆ ಅಂದರೆ, ಈಗ ಯಾರಿಗೆ 70-60 ವಯಸ್ಸಿರುತ್ತೆ ಅವ್ರಿಗೆ ಅಂತ. 70-80 ಅವ್ರಿಗೆ ಅವರ ಚಿಕ್ಕಂದಿನಲ್ಲಿ ಕಷ್ಟವನ್ನು ನೋಡಿರ್ತಾರೆ. ಆದರೆ ಅವರೆಲ್ಲ ನೀತಿ ವಾಕ್ಯಗಳೆಲ್ಲ ಬಾಯ್ಪಾಠ ಇರುತ್ತೆ ಅವ್ರಿಗೆ. ಆದರೆ ಹಣವನ್ನು ಬಿಡ್ಲಿಕ್ಕೆ ಮಾತ್ರ ತಯಾರಿರಲ್ಲ. ಲೋಭ ಪ್ರಯೋಜನ ಇಲ್ಲ. ಲೋಭ ಇರೋದೇ, ಹಣ ಇರೋದೇ ಕಾಮ ಮತ್ತು ಧರ್ಮಕ್ಕಾಗಿ. ಧರ್ಮ ಮಾಡಲ್ಲ, ಕಾಮ ಹೊಂದೋ ಅವಕಾಶ ಇರಲ್ಲ. ತೊಂಡೇನು ಮಾಡೋಣ? ಹೀಗಾಗಿ ಬಿಡತ್ತೆ. ಧನಂ ಭೋಜ್ಯಂ ಪುತ್ರಧಾರಾಂತ ವೃದ್ಧಿಂ ಸರ್ವಂ ಲುಬ್ಧ ಪ್ರಾರ್ಥಯತೆ ಪರೇಚಾಂ ಲುಬ್ಧೇ ದೋಚಾ ಸಂಭವಂತಿ ಸರ್ವೇ ತಸ್ಮಾದ್ ರಾಜ ನ ಪ್ರಗೃಹೀತ ಲುಬ್ಧಾನ್. ಈ ತರಹದ ಲೋಭಿಗಳನ್ನು ನೋಡಿ ದೂರ ಇಡಬೇಕಂತೆ ರಾಜನಾದವನು. ಅವರನ್ನು ಕೋಶಾಧಿಕಾರಿಗಳನ್ನಾಗಿ ಮಾಡಬೇಕು. ಯಾಕೆ ಅಂದರೆ ಅವ್ರು ಹೇಗೂ ಭೋಗಿಸಲ್ಲ. ನಾಮಿನಿ ಒಂದು ನಮಗೆ ಬರ್ಕೊಟ್ಬಿಡಪ್ಪ ಅನ್ಬೇಕು ಸರ್ಕಾರಕ್ಕೆ. ಹೇಗೂ ನೀನು ಸಾಯೋ ತನಕಂತೂ ಭೋಗಿಸಲ್ಲ, ಮತ್ತಿನ್ನೇನು? ಹೀಗಾಗತ್ತೆ. ಬಹಳ ವಿಚಿತ್ರವಾದ ಇದನ್ನೆಲ್ಲ ಹೇಳಿದ್ದಾರೆ ಇಲ್ಲಿ. ಇನ್ನೂ ಇದರ ವ್ಯಾಖ್ಯಾನ ಮಾಡಲಿಕ್ಕೆ ಹೋದ್ರೆ ಇನ್ನೂ ಬೇರೆ 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 ಆಯಾಮಗಳನ್ನು ತಗೊಳತ್ತೆ. ಆದರೆ ಇಷ್ಟು ಸಾಕು. ವಸ್ತುತಃ ಇನ್ನೊಂದು 8 ಶ್ಲೋಕ ಇದೆ, ಎಲ್ಲ ತ್ರಿಷ್ಟುಪ್. ಅದನ್ನು ನಾಳೆ ನೋಡೋಣ. ಆಮೇಲೆ ನಾಳೆ ದಂಡಸ್ವರೂಪ ಕಥನ. ಕೃಷ್ಣಾರ್ಪಣಮಸ್ತು.